ಒಬ್ರು ಸ್ಪೆಷಲ್ ಗೆಸ್ಟ್ ಕೂಡ ಜಾಯ್ನ್ ಆಗ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ರವಿಕುಮಾರ್ ಅವ್ರು ಜಾಯ್ನ್ ಆಗಿದ್ದಾರೆ ನಮ್ಮ ಗೆಸ್ಟ್ ಈಗ. ರವಿಕುಮಾರ್ ಕೇಳ್ತಾ ಇದೆಯಾ ನಾನು ಮಾತಾಡೋದು? ನಮಸ್ಕಾರ ಸರ್, ಕೇಳಿಸ್ತಾ ಇದೆ. ದಯವಿಟ್ಟು ಕ್ಷಮಿಸಬೇಕು, ದೇರ್ ವಾಸ್ ಸಮ್ ಇಶ್ಯೂ. ಸೊ ಎಲ್ಲರೂ ಜಾಯ್ನ್ ಆಗಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ರವಿಕುಮಾರ್ ಅವರೇ, ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ನಿಮ್ ಬಿಸ್ನೆಸ್ ಕೂಡ ಒಂದು ಹೊಸ ಇಂಡಸ್ಟ್ರಿ, ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಸೊ ದಯವಿಟ್ಟು ಹೇಳ್ಬೋದಾ, ಅಂದ್ರೆ ನಿಮ್ಮ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ, ಏನ್ ಆಗ್ತಿದೆ ಅಂತ? ಖಂಡಿತ ಸರ್, ಖಂಡಿತ ಹೇಳ್ತೀನಿ. ನಮ್ದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಆಮೇಲೆ ವೆಲ್ಡಿಂಗ್ ಟೆಕ್ನಾಲಜಿ ಅಂತ 2 ಡಿವಿಷನ್ಸ್ ಇದೆ. ಇದು ಈ ಸಂಸ್ಥೆ 2001ರಲ್ಲಿ ಸ್ಟಾರ್ಟ್ ಆಗಿದೆ. ವಿ ಆರ್ ದ ಫಸ್ಟ್ ಜನರೇಷನ್ ಎಂಟರ್ಪ್ರೆನರ್ಸ್. ಸೊ ನಾರ್ಮಲ್ ಆಗಿ ನಮ್ಮ ಮನೆಗಳಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗು, ಏನೋ ಒಂದು ಸಂಬಳ ದುಡ್ಕೋ, ಆರಾಮಾಗಿರುವಂತ. ಬಟ್ ನಮ್ಮ ಫ್ಯಾಮಿಲಿಗಳಲ್ಲಿ ಅದೇ ತರ, ನನ್ಗಾಗ್ಲಿ ನನ್ನ ಪಾರ್ಟ್ನರ್ ಇದ್ದಾರೆ ಶಿವಕುಮಾರ್ ಅಂತ, ಇಬ್ರು ಸೇರ್ಕೊಂಡು ಮಾಡಿರುವಂತ ಸಂಸ್ಥೆ ಇದು, ಕಟ್ಟಿರುವಂತ ಸಂಸ್ಥೆ ಇದು. ನಮ್ಮ ಮನೆಗಳಲ್ಲೂ ಕೂಡ ಎಲ್ಲಾದ್ರೂ ಕೆಲಸ ಸೇರ್ಕೋ, ಸಂಬಳ ತಗೋ, ಹ್ಯಾಪಿ ಆಗಿರುವಂತ. ಬಟ್ ನಮ್ಗೆ ಆ ತರ ಅಲ್ಲ. ವಿ ನೀಡ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ. ಒಂದು ಒಳ್ಳೆ ಸಂಸ್ಥೆ ನಾವು ಕಟ್ಟಬೇಕಂತ ಆಸೆ ಇತ್ತು. ಅದರಿಂದ ನಾವು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಂತ, ಅಂದ್ರೆ ನಮಗೆ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಮೆಟೀರಿಯಲ್ನ ನಮ್ಮನ್ನ ಟೆಸ್ಟ್ ಮಾಡ್ತಾರೋ ಅದೇ ರೀತಿ ನಾವು ಮೆಟೀರಿಯಲ್ಸ್ನ, ಮೆಕ್ಯಾನಿಕಲ್ ಸ್ಟ್ರಕ್ಚರ್ಸ್ ಆಗ್ಲಿ, ಬಾಯ್ಲರ್ಸು, ರೈಲ್ವೆ ಕಾಂಪೊನೆಂಟ್ಸು, ಏರ್ ಕ್ರಾಫ್ಟ್ ಸ್ಟ್ರಕ್ಚರ್ಸು, ಆಮೇಲೆ ರಾಕೆಟ್, ಕ್ರಯೋಜೆನಿಕ್ ಇಂಜಿನ್ಸು, ಶಿಪ್ಪಿಂಗ್ ಪಾರ್ಟ್ಸು, ಬ್ರಿಡ್ಜಸ್, ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ನಾವು ಟೆಸ್ಟ್ ಮಾಡುವಂತ ಸಂಸ್ಥೆ ಇದು. ಇದರಲ್ಲಿ ನಮ್ಮಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ವೆಲ್ಡಿಂಗ್ ಅಂತ ಕೂಡ ಇದೆ. ವೆಲ್ಡಿಂಗ್ ಅಂದ್ರೆ ನಮ್ಮ ಕನ್ನಡಿಗರಿಗೆ ತುಂಬಾನೇ ಕಡಿಮೆ ನಾಲೆಡ್ಜ್ ಇದೆ ಅದ್ರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ವೆಲ್ಡಿಂಗ್ ಅಂದ್ರೆ ನಾವು ಯಾವ್ದೋ ಇಮಿಡಿಯೇಟ್ ಆಗಿ ಮೈಂಡ್ ಬರೋವಂಥದ್ದು ವಿಂಡೋ ವೆಲ್ಡಿಂಗು, ಗ್ರಿಲ್ ವೆಲ್ಡಿಂಗ್ ಅಂತ. ಬಟ್ ನಾವು ಫಾರಿನ್ ಕಂಟ್ರೀಸ್ ಅಲ್ಲಿ ನೋಡಿದಾಗ, ಕೇಳಿಸ್ತಾ ಇದೆಯಲ್ಲ ಸರ್? ಕೇಳತ್ತೆ ಹೇಳಿ. ಓಕೆ. ಸೊ ನಾವು ಬೇರೆ ಕಂಟ್ರೀಸ್ ಅಲ್ಲಿ ನೋಡಿದಾಗ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಆಗ್ಲಿ, ಡೆವಲಪ್ಡ್ ಕಂಟ್ರೀಸ್ ಆಗ್ಲಿ ನೋಡಿದಾಗ, ವೆಲ್ಡಿಂಗ್ ಅನ್ನೋದು ತುಂಬಾ ವಿಶಿಷ್ಟವಾದಂತ ಒಂದು ಸೆಪರೇಟ್ ಡಿವಿಷನ್ ಅದು. ಸೊ ಆಲ್ಮೋಸ್ಟ್ ಈಗ ನಮ್ದು GDP ಏನಿದೆಯೋ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ದು ಮೇಜರ್ ಪಾರ್ಟ್ ಇರುತ್ತೆ. ಆ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡಬೇಕು ಅಂದಾಗ, ಬ್ರಿಡ್ಜಸ್ ಆಗ್ಲಿ, ರೈಲ್ವೇಸ್ ಆಗ್ಲಿ, ಆಮೇಲೆ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್ಸ್, ಆಟೋಮೊಬೈಲ್ಸ್, ಶಿಪ್ಪಿಂಗು, ಯು ನೇಮ್ ಎನಿ ಕೈಂಡ್ ಆಫ್ ಟ್ರಾನ್ಸ್ಪೋರ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಅದರಲ್ಲಿ ನಮಗೆ ಮೆಷಿನ್ಸ್ ಯೂಸ್ ಮಾಡಬೇಕಾಗುತ್ತೆ. ಶಿಪ್ ಇರ್ಬೋದು, ಅಥವಾ ಬಸ್ ಇರ್ಬೋದು, ಟ್ರಾಕ್ಟರ್ ಇರ್ಬೋದು, ದೀಸ್ ಆರ್ ಆಲ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಅದರಲ್ಲಿ ವೆಲ್ಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಅದನ್ನ ಮೆಟೀರಿಯಲ್ ನ ಜೋಡಣೆ ಮಾಡಬೇಕು ಅಂದಾಗ ವೆಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್. ಬಟ್ ನಮ್ಗೆ ಕಾನ್ಸೆಪ್ಟ್ ಬರೋದು ಒಂದು ವಿಂಡೋ ವೆಲ್ಡಿಂಗು, ಗ್ರಿಲ್ ವೆಲ್ಡಿಂಗು. ವೆಲ್ಡಿಂಗ್ ಯಾರು ಕೊಡ್ತಾರೆ, ನಮ್ಮ ಮಗನ ವೆಲ್ಡಿಂಗ್ ಸೇರ್ಸೋದ ಅನ್ನೋದು ಒಂದು ರಾಂಗ್ ಕಾನ್ಸೆಪ್ಟ್ ಎಲ್ಲರ ಮನೆಗಳಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಡಿಫರೆಂಟ್ ಆಗಿ ನಾವು ಥಿಂಕ್ ಮಾಡ್ತೀವಿ. ವೆಲ್ಡಿಂಗ್ ಅನ್ನೋದು ನಾವು ನೋಡ್ತಾ ಇರೋಂಥ ವೆಲ್ಡಿಂಗ್ ಮ್ಯಾನ್ಯುಯಲ್ ವೆಲ್ಡಿಂಗ್. ಬಟ್ ನಾವು ಇವಾಗ ನಮ್ಮ ಸಂಸ್ಥೆಯಲ್ಲಿ ರೋಬೋಟಿಕ್ ರವಿಕುಮಾರ್ ಅವರೇ ಮಾತಾಡಿ, ಕೇಳ್ತಾ ಇದೆ. ಸರ್, ವೆಲ್ಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫೀಲ್ಡ್. ಅದರಲ್ಲಿ ವೆಲ್ಡಿಂಗ್ ಚೆಕಿಂಗ್ ಮಾಡೋ ಅನ್ನೋದು ತುಂಬಾ ವಿಶಿಷ್ಟವಾದಂತ ಮತ್ತೊಂದು ಡಿವಿಷನ್ ಅದರಲ್ಲಿ. ಸೊ ನಮ್ಮಲ್ಲಿ ವೆಲ್ಡಿಂಗ್ ಮಾಡೋದು ಇದೆ. ಆಮೇಲೆ ವಿ ಆರ್ ಎಕ್ಸ್ಪರ್ಟ್ಸ್ ಇನ್ ವೆಲ್ಡಿಂಗ್ ಇನ್ಸ್ಪೆಕ್ಷನ್. ಸೊ ನಮ್ಮ ಕನ್ನಡಿಗರಲ್ಲಿ ತುಂಬಾನೇ ಕಡಿಮೆ ನಾಲೆಡ್ಜ್ ಇದೆ. ವೆಲ್ಡಿಂಗ್ ಅಂದಿದ ತಕ್ಷಣ ವಿಂಡೋ ಗ್ರಿಲ್ ವೆಲ್ಡಿಂಗ್ ಅಂತ ಅನ್ಕೊಂತೀವಿ. ಅದು ಸಾಧಾರಣವಾಗಿ ನಾವು ನೋಡುವಂತ ವೆಲ್ಡಿಂಗು. ಬಟ್ ನೀವು ನೋಡಿದ್ರೆ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್, ಮಿಡಿಲ್ ಈಸ್ಟ್ ಅಲ್ಲಿ ನೀವು ನೋಡಿದಾಗ ತುಂಬಾನೇ ವೆಲ್ಡಿಂಗ್ ನಡೀತಾ ಇರುತ್ತೆ. ಆಮೇಲೆ ಇಟ್ ಇಸ್ ಒನ್ ಆಫ್ ದ ರೆಸ್ಪೆಕ್ಟೆಡ್ ಪ್ರೊಫೆಷನ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಎಲ್ಲಿ ಆಪರ್ಚುನಿಟೀಸ್ ಇದೆಯೋ ಅಲ್ಲಿಗೆ ಹೋಗಲ್ಲ. ನಾವು IT, BT ಇದರಲ್ಲಿ ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಮಕ್ಕಳನ್ನು ಕೂಡ ಆ ಫೀಲ್ಡ್ಗೆ ನಾವು ಕಳಿಸ್ಬೇಕಂತ ಅನ್ಕೊಂತೀವಿ. ಬಟ್ ಅದಕ್ಕಿಂತ ಅತೀತವಾದಂತ ಸಾಕಷ್ಟು ಫೀಲ್ಡ್ಗಳಿದೆ. ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರುವಂತ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗು, ವೆಲ್ಡಿಂಗ್ ಇನ್ಸ್ಪೆಕ್ಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಫೀಲ್ಡ್ಸ್. ಅದರಲ್ಲಿ ಸಾಕಷ್ಟು ಅವಕಾಶಗಳು ಇದೆ. ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಈ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಂತ ಮೆಟೀರಿಯಲ್ ನ ಕಟ್ ಮಾಡದಿರ ನಾವು ಅದನ್ನ ಎಕ್ಸ್ರೇ ತೆಗಿತೀವಿ. ಅದರಲ್ಲಿ ಅಲ್ಟ್ರಾಸೋನಿಕ್ ಸ್ಕ್ಯಾನಿಂಗ್ ಮಾಡ್ತೀವಿ. ಈಗ ಇಮಿಡಿಯೇಟ್ ಆಗಿ ನಮ್ಗೆ ಸಪೋಸ್ ಯಾರಾದ್ರೂ ಆಕ್ಸಿಡೆಂಟ್ ಆಗಿದ ತಕ್ಷಣ ನಾವು ಎಕ್ಸ್ರೇ ತಗೊಳಕ್ ಹೇಳ್ತೀವಿ. ಅದೇ ರೀತಿ ನಾವು ಮೆಟೀರಿಯಲ್ ನ ಸ್ಕ್ಯಾನಿಂಗ್ ಮಾಡ್ತೀವಿ ಸರ್ ನಮ್ಮಲ್ಲಿ. ಆ ಸ್ಕ್ಯಾನಿಂಗ್ ಮಾಡಿದಾಗ ಮೆಟೀರಿಯಲ್ ಒಳಗಡೆ ಏನಿದೆ, ಕ್ರಾಕ್ ಇದೆಯಾ, ಡಿಫೆಕ್ಟ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ನಾವು ಆಟೋಮೊಬೈಲ್ಸ್ ಅಲ್ಲಿ ಟ್ರಾವೆಲ್ ಮಾಡಿದಾಗ ಸೇಫ್ ಆಗಿದೀವಿ. ಆಮೇಲೆ ಫ್ಲೈಟ್ಸ್ ಅಲ್ಲೂ ಕೂಡ ಸೇಫ್ ಆಗಿದೀವಿ. ಶಿಪ್ಪಿಂಗು ಅಂದ್ರೆ ಸೇಫ್ಟಿ. ನಾವು ಇವತ್ತು ಇಷ್ಟೊಂದು ರಿಲಯಬಲ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ. ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ರವಿಕುಮಾರ್ ಅವರೇ. ಸರ್, ಕೇಳಿಸ್ತಾ ಇದೆಯಾ ಸರ್?
ಕೇಳ್ತೆ ಬ್ರೇಕ್ ಆಗ್ತದೆ. ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅನ್ನೋದು ನಮ್ಮ ಸಂಸ್ಥೆಯಲ್ಲಿ ಒಂದು ಸೆಪರೇಟ್ ಡಿವಿಷನ್ ಸರ್. ಅದರಲ್ಲಿ ನಾವು ಮೆಟೀರಿಯಲ್ ಸ್ಕ್ಯಾನಿಂಗ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಿರೋ ಮೆಷಿನ್ಸ್ ಆಗ್ಲಿ ಎಲ್ಲ ಇನ್ಸ್ಟಾಲ್ ಮಾಡಿದ್ವಿ. ಆಮೇಲೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಇದೀವಿ. ನಾವು ಏನು ಲಾಸ್ಟ್ 25 years ಇಂದ ಕಲ್ತಿದೀವೋ ಅದನ್ನ ನಾವು 4 ಜನಕ್ಕೆ ಹಂಚಬೇಕು ಅಂತ ನಮ್ಮಲ್ಲೇ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ವೆಲ್ಡಿಂಗ್ ಅಂಡ್ NDT ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನ, ಡಿಪ್ಲೊಮಾ ಹೋಲ್ಡರ್ಸ್ ನ, ITI ಹೋಲ್ಡರ್ಸ್ ನ ತಗೊಂಡು, ಸೊ ನಾಲೆಡ್ಜ್ ಅನ್ನೋದು ನಮ್ಮ ಜೊತೆಲ್ಲೇ ಇದ್ರೆ ಅದು ಇಂಪ್ರೂವ್ ಆಗಲ್ಲ. ಸೊ ನಾವು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಆಮೇಲೆ ವೆಲ್ಡಿಂಗ್ ಅಲ್ಲಿ ನಮ್ಮ ಸುತ್ತಮುತ್ತ ಇರುವಂತ ಹುಡುಗರನ್ನ ಡೆವಲಪ್ ಮಾಡಬೇಕು ಅಂತ NDT ವೆಲ್ಡಿಂಗ್ ಅಲ್ಲಿ ನಾವು ಇಂಜಿನಿಯರ್ಸ್ ನ BTech BE ಓದಿರ್ತಾರೆ, ಬಟ್ ಪ್ರಾಕ್ಟಿಕಲಿ ಅವ್ರಿಗೆ ಅನ್ಫಾರ್ಚುನೇಟ್ಲಿ ನಮ್ಗೆ ಬೇಕಾಗಿರೋ ಇಂಡಸ್ಟ್ರಿಗೆ ಬೇಕಾಗಿರೋ ಸ್ಕಿಲ್ಸ್ ಅವ್ರಿಗೆ ಇರೋದಿಲ್ಲ. ಸೊ ನಾವು ನಮ್ಮ ಸಂಸ್ಥೆಯಲ್ಲಿ ಅವ್ರನ್ನ ತಗೊಂಡು ಫ್ರೆಶರ್ಸ್ ನ ಟ್ರೈನ್ ಅಪ್ ಮಾಡಿ ಸ್ಕಿಲ್ ಆಡ್ ಮಾಡಿ ಅವ್ರನ್ನ ಇಂಡಸ್ಟ್ರಿಗೆ ಹೆಂಗ್ ಬೇಕೋ ಹಂಗ ತಯಾರಿ ಮಾಡಿ ನಾವು ಸಂಸ್ಥೆಗಳಿಗೆ ರೆಫರ್ ಮಾಡ್ತೀವಿ. ಅದು ಒಂದಿದೆ. ಅದಲ್ಲದೆ ನಾವು ಮೆಟೀರಿಯಲ್ಸ್ ನ ಟೆಸ್ಟಿಂಗ್ ಮಾಡೋದಾಗ್ಲಿ, ಆಲ್ಮೋಸ್ಟ್ ಆಲ್ HL ಇಂಜಿನ್ ಕಾಂಪೊನೆಂಟ್ಸ್ ನಮ್ಮಲ್ಲೇ ಟೆಸ್ಟಿಂಗ್ ಆಗುತ್ತೆ. ಆಮೇಲೆ ನಾವು ರಫೇಲ್ ಅಪ್ರೂವ್ಡ್ ಕೂಡ, ನಿಮ್ಗೆ ಗೊತ್ತಿರ್ಬೋದು, ರಫೇಲ್ ಬಗ್ಗೆ ಸಾಕಷ್ಟು ನ್ಯೂಸ್ ಅಲ್ಲೂ ಬಂದಿದೆ ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ. ನಮ್ಮಲ್ಲಿ ಆ ರಫೇಲ್ ಸಂಬಂಧಪಟ್ಟಿರುವಂತ ಯುದ್ಧ ವಿಮಾನಗಳ ಸಾಮಾನುಗಳು ಏನಿದೆಯೋ, ಸಾಮಗ್ರಿಗಳು ಅವೆಲ್ಲ ನಮ್ಮಲ್ಲೇ ಟೆಸ್ಟಿಂಗ್ ಆಗುತ್ತೆ ಸರ್. ಆಮೇಲೆ ವೆಲ್ಡರ್ಸ್ ನ ಸರ್ಟಿಫೈ ಮಾಡ್ತೀವಿ. ಒಂದು ರವಿಕುಮಾರ್ ಅವರೇ, ನಿಮ್ಮ ಇಲ್ಲಿ ಗಿರೀಶ್ ಅವ್ರು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ನೀವು ನಿಮ್ಮ ಕಂಪನಿ ಹೆಸರನ್ನ ಹೇಳ್ಬೋದಾ ಅಂತ? ನಿಮ್ಮ ಕಂಪನಿ ಹೆಸರನ್ನ ಹೇಳ್ಬೋದಾ ಅಂತ? ಹೇಳ್ಬೋದು ಸರ್, ಖಂಡಿತ ಹೇಳ್ತೀನಿ. ಟ್ರಿನಿಟಿ NDT ಅಂತ ನೀವು ವೆಬ್ಸೈಟ್ ಅಲ್ಲೂ ನೋಡಬಹುದು. ಟ್ರಿನಿಟಿ NDT ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಸಾಕಷ್ಟು ನಾವು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದೀವಿ. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಅ ಕಂಪನಿ. ನಾವು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಇದೀವಿ. ಆಮೇಲೆ ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿನ ಚೆಕ್ ಮಾಡೋದು ಅನ್ನೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್ಸ್ ಎಲ್ಲದಕ್ಕೂ ಕೂಡ ನಾವು ಕ್ವಾಲಿಟಿನ ಚೆಕ್ ಮಾಡ್ತೀವಿ, ವೆಲ್ಡರ್ಸ್ ನ ಕ್ವಾಲಿಫೈ ಮಾಡ್ತೀವಿ. ಇವತ್ತು ಟೂ ಮಚ್ ಆಫ್ ಡಿಸ್ಟರ್ಬೆನ್ಸ್. ಸರ್ ಹೇಳಿ ಹೇಳಿ. ಸೊ ನಿಮ್ಮ ಆಫೀಸ್ ಎಲ್ಲಿರೋದು ಬೆಂಗಳೂರಲ್ಲಿ ಸರ್? ಸೊ ನಮ್ದು ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಸರ್. ಸೆಕೆಂಡ್ ಸ್ಟೇಜ್ 14 ಕ್ರಾಸ್ ಹತ್ರ ಇದೆ ನಮ್ಮ ಸಂಸ್ಥೆ. ಟ್ರಿನಿಟಿ NDT ಅಂಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ವೆಲ್ಡಿಂಗ್ ಅಂತ ಇದೆ. ಆಮೇಲೆ ಈ ವೆಲ್ಡಿಂಗ್ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಯಾವ ಸ್ಪೆಷಲೈಸೇಷನ್ ಇರಬೇಕು? ಇಸ್ ಇಟ್ ದಟ್ ಎಂಜಿನಿಯರಿಂಗ್ ಮಾಡಿದವರು ಅಥವಾ ಈಗ ಡಿಪ್ಲೊಮಾ ಮಾಡಿದವರು, ಯಾವ ಸ್ಪೆಷಲೈಸೇಷನ್ ಇದ್ದವರು ಈ ಕ್ಷೇತ್ರದಲ್ಲಿ ಅವರ ಕರಿಯರ್ ನ ಬಿಲ್ಡ್ ಮಾಡಬಹುದು? ಓಕೆ, ಸೊ ಅದರಲ್ಲಿ ಆಕ್ಚುಲಿ ವೆಲ್ಡಿಂಗ್ ಮಾಡಬೇಕು ಅಂದಾಗ ನಮಗೆ ಪ್ಯಾಷನ್ ಇರ್ಬೇಕಾ ಬಿಟ್ಟು ಇಟ್ ಡಸಂಟ್ ಮ್ಯಾಟರ್ ಸರ್. ಏನಾದ್ರೂ ಓದಿರ್ಬೋದು, ಬಟ್ ಅವ್ರು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಓದಿದ್ರೆ ಸ್ವಲ್ಪ ಈಸಿಯಾಗಿ ಫಾಸ್ಟ್ ಆಗಿ ಪಿಕಪ್ ಮಾಡ್ಬೋದು. ಬಟ್ ಬೇರೆ ಯಾವ ತರ ಇಂಜಿನಿಯರಿಂಗ್ ಓದಿದ್ರು, +2 ಓದಿದ್ರು ಅಥವಾ PUC 10th ಡಿಸ್ಕಂಟಿನ್ಯೂಡ್ ಮಾಡಿದ್ರು ಕೂಡ ಅದರಲ್ಲಿ ಡಿಫರೆಂಟ್ ಕ್ಯಾಟಗರಿ ಇದೆ. ವೆಲ್ಡರ್ಸ್ ನಾಗಿ ನಾವು ಟ್ರೈನಿಂಗ್ ಮಾಡ್ಬೋದು. ಇಂಜಿನಿಯರ್ಸ್ ಡಿಪ್ಲೊಮೋ ಅಥವಾ BE ಮಾಡಿರೋರ್ನ ವೆಲ್ಡಿಂಗ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ನಾವು ಕೊಡ್ತೀವಿ. 10th ಸ್ಟ್ಯಾಂಡರ್ಡ್ ಗೆ ಸಪರೇಟ್ ಕ್ಯಾಟಗರಿ ಇದೆ. ಆಮೇಲೆ ಡಿಪ್ಲೊಮೋ ಇಂಜಿನಿಯರ್ಸ್ ಅಬೌವ್ ಲೆವೆಲ್ ಅಲ್ಲಿ ಸಪರೇಟ್ ಸ್ಕಿಲ್ ಪ್ರೋಗ್ರಾಮ್ಸ್ ಇದೆ. ವೆರಿ ನೈಸ್. ಆಮೇಲೆ ನನ್ಗೆ ಇನ್ನೊಂದು ವಿಚಾರ ಬೇಕಿತ್ತು. ಅಂದ್ರೆ ಇದು ಎಷ್ಟು ದೊಡ್ಡ ಇಂಡಸ್ಟ್ರಿ, ಅಂದ್ರೆ ಭಾರತದಲ್ಲಿ ಇದು ಎಷ್ಟು ದೊಡ್ಡ ಅವಕಾಶ, ಎಷ್ಟು ದೊಡ್ಡ ಇಂಡಸ್ಟ್ರಿ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಸೈಜ್? ಸರ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಎಲ್ಲೋ ಆಲ್ ಓವರ್ ಇಂಡಿಯಾ ತಗೊಂಡೋದು ಬೇಡ, ಓನ್ಲಿ ಪೀಣ್ಯ ತಗೊಂಡನ. ಅದರಲ್ಲಿ ನಿಮ್ಗೆ 3000 ವೆಲ್ಡಿಂಗ್ ರಿಲೇಟೆಡ್ ಇಂಡಸ್ಟ್ರೀಸ್ ಇದೆ, 3000 ವೆಲ್ಡಿಂಗ್ ರಿಲೇಟೆಡ್ ಇಂಡಸ್ಟ್ರೀಸ್ ಇದೆ. ಅದರಲ್ಲಿ ಒಂದು ಇಂಡಸ್ಟ್ರಿಗೆ ಅಟ್ಲೀಸ್ಟ್ 3 ಜನ ನಾವು ವೆಲ್ಡರ್ಸ್ ತಗೊಂಡ್ರು ಕೂಡ 10,000 ವೆಲ್ಡರ್ಸ್ ರಿಕ್ವೈರ್ಮೆಂಟ್ ಇದೆ. ಆಮೇಲೆ ಇಂಡಸ್ಟ್ರಿಗೆ ಒಬ್ರು ವೆಲ್ಡಿಂಗ್ ಇನ್ಸ್ಪೆಕ್ಟರ್ ಡಿಪ್ಲೊಮೋ ಇಂಜಿನಿಯರಿಂಗ್ ಓದಿರೋರು ಒಬ್ಬರನ್ನ ತಗೊಂಡ್ರು ಕೂಡ ಸುಮಾರಾಗಿ 3,000ದಿಂದ 5,000 ಇನ್ಸ್ಪೆಕ್ಟರ್ಸ್ ರಿಕ್ವೈರ್ಮೆಂಟ್ ಇದೆ. ಆಮೇಲೆ ಈ ವೆಲ್ಡಿಂಗ್ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಬಿಸ್ನೆಸ್ ಕಟ್ಟಬೇಕು ಅನ್ನೋರಿಗೆ ನಿಮ್ ಸಲಹೆ ಏನು? ಖಂಡಿತ ಸರ್, ವೆಲ್ಡಿಂಗ್ ಅನ್ನೋದು ನಾವು ನೋಡೋವಂಥದ್ದು ವೆಲ್ಡಿಂಗ್ ಅಲ್ಲ. ನಾವು ವಿಂಡೋ ಗ್ರಿಲ್ ವೆಲ್ಡಿಂಗ್ ಅದು ಸಾಮಾನ್ಯವಾಗಿ ಮೆಟೀರಿಯಲ್ ಜೋಡಣೆ ಮಾಡಕ್ ನಾವು ಯೂಸ್ ಮಾಡ್ತೀವಿ. ಬಟ್ ಅದು ಒಂದು ತರ ಇಂಡಸ್ಟ್ರಿ, ಅದ್ರಲ್ಲಿ ಕಾಂಪಿಟೇಷನ್ ಜಾಸ್ತಿ. ನೀವು ವೆಲ್ಡಿಂಗ್ ಅಲ್ಲಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ವೆಲ್ಡರ್ ನ ಇಟ್ಕೊಂಡಿರ್ಬೇಕು. ಆಮೇಲೆ ಈಗ ಮಿಷನ್ಸ್ ಕೂಡ ತುಂಬಾ ಸಾಕಷ್ಟು ಸೊಫಿಸ್ಟಿಕೇಟೆಡ್ ಮಿಷನ್ಸ್ ಬಂದ್ಬಿಟ್ಟಿದೆ. ಅಂದ್ರೆ ನಿಮ್ ಸ್ಕಿಲ್ ಕಡಿಮೆ ಮಾಡ್ಕೊಬಹುದು, ವೆಲ್ಡರ್ಸ್ ಸ್ಕಿಲ್ ಕಡಿಮೆ ಮಾಡ್ಕೊಂಡು ಮಿಷಿನೇ ಸಾಕಷ್ಟು ಕೆಲಸ ಮಾಡುತ್ತೆ. ಈಗ ಇಂಡಸ್ಟ್ರಿ 4.0 ಅಂತ ನೀವು ಕೇಳಿರ್ಬೋದು, ಆ ತರ ಮಿಷನ್ಸ್ ಬಂದಿದಾವೆ. ಅಂತ ಮಿಷನ್ಸ್ ತಗೊಂಡು ಮಾಡಿದ್ರೆ ತುಂಬಾ ರಿಕ್ವೈರ್ಮೆಂಟ್ ಇದೆ. ಪ್ಲಸ್ ಏರೋಸ್ಪೇಸ್, ಬ್ಯಾಂಗ್ಳೂರ್ ನಾವು ಏರೋಸ್ಪೇಸ್ ಹಬ್ ಅಂತ ಹೇಳ್ತೀವಿ.
ಸೊ ವೆಲ್ಡಿಂಗ್ ಅಲ್ಲಿ ತುಂಬಾನೇ ಅವಕಾಶಗಳಿದೆ. ಬಟ್ ತುಂಬಾ ಒಂದು ಪ್ರಾಬ್ಲಮ್, ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ ಸ್ಕಿಲ್ಡ್ ಮ್ಯಾನ್ ಪವರ್ ಇಲ್ಲ. ಅದೇ ಹೇಳಿದ್ನಲ್ವಾ ಸರ್, ಓನ್ಲಿ ಪೀನ್ಯಾದಲ್ಲಿ ನಿಮ್ಗೆ ಸುಮಾರಾಗಿ 10,000 ವೆಲ್ಡರ್ಸ್ ಇವತ್ತು ರಿಕ್ವೈರ್ಮೆಂಟ್ ಇದೆ. ಸುಮಾರು 3,000ದಿಂದ 4,000 ವೆಲ್ಡಿಂಗ್ ಇನ್ಸ್ಪೆಕ್ಟರ್ಸ್, ಅಂದ್ರೆ +2 ಓದಿರ್ಬೋದು, PUC ಓದಿರ್ಬೋದು, ಪ್ಯಾಷನ್ ಇರಬೇಕು ವೆಲ್ಡಿಂಗ್ ಅಂದ್ರೆ. ಬಟ್ ವೆಲ್ಡಿಂಗ್ ಅನ್ನೋದು ಒಂದು ವಿಂಡೋ ಗ್ರಿಲ್ ವೆಲ್ಡಿಂಗ್ ಅನ್ನೋದು ನಾವು ಮನಸ್ಸಿಂದ ತೆಗೆದು ಬಿಡಬೇಕು. ಅದಕ್ಕಿಂತ ಹೈ ಎಂಡ್ ಅಲ್ಲಿ ತುಂಬಾ ವೆಲ್ಡಿಂಗ್ ಇದೆ, ಬ್ರಿಡ್ಜಸ್, ಗಲ್ಡರ್ಸ್, ತುಂಬಾನೇ ವೆಲ್ಡಿಂಗ್ ಇನ್ಸ್ಪೆಕ್ಷನ್ಗೆ. ಬಟ್ ನಮಗೆ ಸಾಕಷ್ಟು ನಾಲೆಡ್ಜ್ ಇಲ್ಲ ಇದ್ರ ಬಗ್ಗೆ. ಅದಕ್ಕೆ ನಾವು ಮಿಡಿಲ್ ಈಸ್ಟ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಅವಕಾಶಗಳು ತುಂಬಾ ಜಾಸ್ತಿ ಇದೆ. ಇಂಡಿಯಾದಲ್ಲೂ ಕೂಡ ಅಂತ ಅವಕಾಶಗಳು ಬರ್ತಾ ಇದೆ. ಈಗ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಹೊತ್ತು ನೀಡ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್. ಅದರಿಂದ ವೆಲ್ಡಿಂಗು ಈಸ್ ದ ಫ್ಯೂಚರ್ ಅಂಡ್ ಬಿಗ್ಗೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಮಿಷಿನ್ ಅಂತಾನೆ ಹೇಳ್ಬೋದು. ಇದು ಎಷ್ಟು ಕೋಟಿ ರೂಪಾಯಿ ವ್ಯವಹಾರ ಅಂದ್ರೆ ಇದು ಈಗ ಈ ಇಂಡಸ್ಟ್ರಿ ಭಾರತದಲ್ಲಿ ನಿಮ್ ಪ್ರಕಾರ ಈಗ ಒಂದು ಎಷ್ಟು ಸಾವಿರ ಕೋಟಿ ವ್ಯಾಪಾರ ಆಗ್ಬೋದು ಇದರಲ್ಲಿ, ಈ ಇಂಡಸ್ಟ್ರಿಯಲ್ಲಿ? ಸರ್, ಭಾರತದಲ್ಲಿ ಒಟ್ಟು 4,000ದಿಂದ 6,000 ಕೋಟಿ ವ್ಯವಹಾರ ಮಾಡಬಹುದು ಸರ್. ಇದರಲ್ಲಿ 4,000ದಿಂದ 6,000 ಕೋಟಿ ವ್ಯವಹಾರ ಮಾಡಬಹುದು. ಇದರಲ್ಲಿ ನಾನು ಮಾತಾಡ್ತಾ ಇರೋದು ಬರೀ ಓನ್ಲಿ ವೆಲ್ಡಿಂಗ್ ಬಗ್ಗೆ. ಅದರಲ್ಲಿ ವೆಲ್ಡಿಂಗ್ ಮಿಷಿನ್ಸ್ ಇದೆ, ವೆಲ್ಡಿಂಗ್ ಕನ್ಸ್ಯೂಮಬಲ್ಸ್ ಇದೆ, ತುಂಬಾನೇ ಇದೆ. ನಾನ್ ಮಾತಾಡ್ತಾ ಇರೋದು ವೆಲ್ಡಿಂಗ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಿಷಿನ್ಸ್ ಅಲ್ಲಿ ಸಾಕಷ್ಟು R&D ಮಾಡಬಹುದು, ಮಿಷಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ಆಮೇಲೆ ಎಲೆಕ್ಟ್ರೋಡ್ಸ್, ತುಂಬಾ ವೆಲ್ಡಿಂಗ್ ಸಂಬಂಧಪಟ್ಟಿರುವಂತ ಕನ್ಸ್ಯೂಮಬಲ್ಸ್, ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇದೆ. ಬಟ್ ಅಟ್ ಲೀಸ್ಟ್ 4,000 to 6,000 crores ಇದರಲ್ಲಿ ಒಟ್ಟು ವಹಿವಾಟು ಒಂದು ವರ್ಷಕ್ಕೆ ಆಗೋ ತರ ಇದೆ ಸರ್ ಈಗ ಸದ್ಯಕ್ಕೆ. ವೆರಿ ನೈಸ್. ಇಲ್ಲಿ ಶ್ರೀನಿವಾಸ್ ಅವರು ನಿಮ್ಗೊಂದು ಪ್ರಶ್ನೆ ಕೇಳ್ತಿದ್ದಾರೆ, ವೆಲ್ಡರ್ಸ್ಗೆ ಹೆಲ್ತ್ ಇಶ್ಯೂಸ್ ಆಗಲ್ವಾ ಅಂತ. ಸರ್, ಇದು ನಾವು ವೆರಿ ಗುಡ್ ಕ್ವಶನ್, ಐ ಅಪ್ರಿಶಿಯೇಟ್. ಏನಾಗುತ್ತೆ ಅಂದ್ರೆ, ನಾವು ಇವಾಗ ವೆಲ್ಡಿಂಗ್ ಬಗ್ಗೆ ಹೇಳಿದ್ರಲ್ಲ, ವಿಂಡೋ ಗ್ರಿಲ್ ವೆಲ್ಡಿಂಗ್ ಅಂದ್ರೆ ಈ ತರ ಇಶ್ಯೂಸ್ ಇರುತ್ತೆ. ಈಗ ವೆಲ್ಡಿಂಗ್ ಅನ್ನೋದು ವೆರಿ ವೆರಿ ಕ್ಲೀನ್ ಪ್ರಾಸೆಸ್ ಸರ್. ನಮ್ಮ ಕಂಪನಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ನಾರ್ಮಲ್ ಆಗಿ ಗಾಳಿಯಲ್ಲಿ ಡಸ್ಟ್ ಇರಬಹುದು, ನಮ್ ವೆಲ್ಡಿಂಗ್ ಶಾಪ್ ಅಲ್ಲಿ ಡಸ್ಟೇ ಇರಲ್ಲ. ಯಾಕೆ ಹೇಳ್ತೀನಿ ನೋಡಿ. ಈಗ ವೆಲ್ಡಿಂಗ್ ಪ್ಯೂರಿಫೈಯರ್ಸ್ ಬಂದ್ಬಿಟ್ಟಿದೆ. ಆ ಏರ್ ನ ತಗೊಂಡು ಪ್ಯೂರಿಫೈ ಮಾಡಿ ಅದನ್ನ ಅಲ್ಲೇ ಮತ್ತೆ ಆಕ್ಸಿಜನ್ ಸಮೇತ ರಿಲೀಸ್ ಮಾಡೋ ಮಿಷಿನ್ಸ್ ಬಂದ್ಬಿಟ್ಟಿದೆ. ಸೊ ಸೇಫ್ಟಿ ಅನ್ನೋದು ಇವಾಗಿನ ಕಾಲದಲ್ಲಿ ಚಾಲೆಂಜ್ ಅಲ್ವೇ ಅಲ್ಲ. ಇಟ್ ಈಸ್ ಒನ್ಸ್ ಅಪಾನ್ ಅ ಟೈಮ್ ಇಟ್ ಇಸ್ ಅ ಚಾಲೆಂಜ್. ಬಟ್ ಈಗವಾಗ ಕಂಪ್ಲೀಟ್ಲಿ ವೆಲ್ಡಿಂಗ್ ಇಸ್ ಸೇಫ್ ಅಂಡ್ ಡಸ್ಟ್ ಪ್ರೂಫ್ ಅಂತ ಹೇಳ್ಬೋದು. ವೆರಿ ನೈಸ್, ವೆರಿ ನೈಸ್. ಇಲ್ಲಿ ಇನ್ನೊಂದು ಸ್ವರೂಪ್ ಅವ್ರು ಕೇಳ್ತಾರೆ, ಲೇಸರ್ ವೆಲ್ಡಿಂಗ್ ಗೆ ಮಾರ್ಕೆಟ್ ಡಿಮ್ಯಾಂಡ್ ಹೇಗಿದೆ ಅಂತ ಕೇಳ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ಲೇಸರ್ ವೆಲ್ಡಿಂಗ್ ಪರ್ಟಿಕ್ಯುಲರ್ಲಿ ಇನ್ ಏರೋಸ್ಪೇಸ್ ಸೆಕ್ಟರ್ ನಾವು ನೋಡಿದಾಗ ಲೇಸರ್ ವೆಲ್ಡಿಂಗ್ ತುಂಬಾ ಡಿಮ್ಯಾಂಡ್ ಇದೆ. ಬಟ್ ಓನ್ಲಿ ಥಿಂಗ್, ಇನಿಷಿಯಲ್ ಎಕ್ವಿಪ್ಮೆಂಟ್, ಕ್ಯಾಪಿಟಲ್ ಎಕ್ವಿಪ್ಮೆಂಟ್ ಕಾಸ್ಟ್ ಜಾಸ್ತಿ ಇದೆ. ಬಿಕಾಸ್ ಮೆನಿ ಆಫ್ ದೀಸ್ ಮಿಷನ್ಸ್ ವಿ ಆರ್ ಇಂಪೋರ್ಟಿಂಗ್. ಬಟ್ ಇಂಡಿಯನ್ ಮೇಕ್ಸ್ ಕೂಡ 2-3 ಮೇಕ್ಸ್ ಇದೆ. ನಾನು ರಿಫರ್ ಮಾಡಕ್ ಇಷ್ಟಪಡ್ತೀನಿ ಬೇಕಂದ್ರೆ. 2-3 ಮೇಕ್ಸ್ ಇಂಡಿಯನ್ ಮೇಕ್ಸ್ ಕೂಡ ಇದೆ. ಆ ಇಂಡಿಯನ್ ಮೇಕ್ಸ್ ತಗೊಂಡಾಗ ಇಟ್ ವಿಲ್ ಬಿ ಕಾಸ್ಟ್ ಎಫೆಕ್ಟಿವ್. ಬಟ್ ಅದರ್ವೈಸ್ ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ಆಡ್ ಮಾಡಿದಾಗ ಕ್ಯಾಪಿಟಲ್ ಕಾಸ್ಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಬಟ್ ಅದರ್ವೈಸ್ ಇಟ್ ಈಸ್ ಹ್ಯಾವಿಂಗ್ ವೆರಿ ಗುಡ್ ಡಿಮ್ಯಾಂಡ್. ಲೇಸರ್ ವೆಲ್ಡಿಂಗ್ ಗೆ ತುಂಬಾ ಡಿಮ್ಯಾಂಡ್ ಇದೆ. ವೆರಿ ನೈಸ್. ಓಕೆ, ಇಲ್ಲಿ ಸಿದ್ದು ಅವ್ರು ಕೇಳ್ತಾರೆ, ಇವರಿಗೆ ಸ್ಯಾಲ್ರಿ ಹೇಗಿರುತ್ತೆ? ಸ್ಯಾಲ್ರಿ ಚೆನ್ನಾಗಿರುತ್ತಾ ವೆಲ್ಡರ್ಸ್ಗೆ? ಎಸ್ ಸರ್, ವೆರಿ ಗುಡ್ ಪಾಯಿಂಟ್. ಸ್ಯಾಲರೀಸ್ ಆನ್ ಇನ್ ಆವರೇಜ್ ನಾನು ಹೇಳ್ತೀನಿ ನೋಡಿ. ಆನ್ ಇನ್ ಆವರೇಜ್ ಯಾರಾದ್ರೂ ವೆಲ್ಡರ್ಗೆ, ಈಗ ನಮ್ಮ ಸಂಸ್ಥೆ ಎಲ್ಲ ನಾವು ಕೊಡ್ತಾ ಇರೋದು 25,000. ಸೊ ಅವ್ರಿಗೆ 1 to 2 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಆನ್ ಇನ್ ಆವರೇಜ್ 20,000 to 25,000 ಒಂದು ವೆಲ್ಡರ್ ಕೊಡಬೇಕು. ಅದೇ ಟಿಗ್ ವೆಲ್ಡರ್ ಆದ್ರೆ ಅದರಲ್ಲಿ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಅಂತ ಬರುತ್ತೆ. ಹೈ ಕ್ವಾಲಿಟಿ ವೆಲ್ಡಿಂಗು ಅಂದ್ರೆ ಪ್ರೆಷರ್ ವೆಲ್ಡಿಂಗು, ಪ್ರೆಷರ್ ಪೈಪಿಂಗು, ಇಂಥದ್ರಲ್ಲಿ ವೆಲ್ಡಿಂಗ್ ಮಾಡಬೇಕು ಅಂದಾಗ ಟಿಗ್ ವೆಲ್ಡಿಂಗ್ ಯೂಸ್ ಮಾಡ್ತೀವಿ. ಅಂತ ವೆಲ್ಡರ್ಗೆ 30,000ದಿಂದ 50,000 ತನಕ ಕೊಡಕ್ಕೆ ಇಂಡಸ್ಟ್ರಿಗಳು ರೆಡಿ ಇದಾವೆ. ವೆರಿ ನೈಸ್. ಅದಕ್ಕೇನಾದ್ರು ಸ್ಪೆಷಲ್ ಟ್ರೈನಿಂಗ್ ಇದೆಯಾ? ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗಳಿಗೆ ಹೋಗ್ಬೇಕಾ? ನಮ್ಮಲ್ಲೇ ಟ್ರೈನಿಂಗ್ ಇದೆ ಸರ್. ನಮ್ಮ ಸಂಸ್ಥೆಯಲ್ಲೇ ಟ್ರಿನಿಟಿ ಎಂಟಿಟಿಯಲ್ಲೇ ಟಿಗ್ ವೆಲ್ಡಿಂಗ್ ಟ್ರೈನಿಂಗ್ ಇದೆ. ಸಾಕಷ್ಟು ಬೇರೆ ಬೇರೆ ತರ ಟೋಟಲ್ 5-6 ಪ್ರಾಸೆಸ್ ನಮ್ಮಲ್ಲೇ ವೆಲ್ಡಿಂಗ್ ಟ್ರೈನಿಂಗ್ ಕೂಡ ಆಗುತ್ತೆ ಸರ್. ವೆರಿ ನೈಸ್. ಆನಂದ್ ಅವ್ರು ಕೇಳ್ತಾರೆ, ವೆಲ್ಡರ್ಸ್ಗೆ ಕಣ್ಣಿಗೆ ತೊಂದರೆ ಆಗತ್ತಾ ಅಂತ ಕೇಳ್ತಿದ್ದಾರೆ. ಅದು ನಾವು ಸೇಫ್ಟಿ ಎಕ್ವಿಪ್ಮೆಂಟ್ ಯೂಸ್ ಮಾಡದೇ ಇದ್ದಾಗ ಆಗುವಂತದ್ದು ಸರ್. ನಮ್ಗೆ ಸೇಫ್ಟಿ ಎಕ್ವಿಪ್ಮೆಂಟ್ ಯೂಸ್ ಮಾಡಿದಾಗ ಯಾವುದೇ ರೀತಿ ತೊಂದರೆ ಇಲ್ಲ. ತುಂಬಾನೇ R&D ಮಾಡಿ ನಮ್ಮ ಸಂಸ್ಥೆಗಳಲ್ಲಿ ನಾವು ಇಂಪೋರ್ಟ್ ಮಾಡ್ತೀವಿ. ಆಮೇಲೆ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಅಲ್ಟ್ರಾ ವೈಲೆಟ್ ಗಾಗಲ್ಸ್ ಎಲ್ಲ ಬಂದ್ಬಿಟ್ಟಿದೆ. ಈಗ ವೆಲ್ಡಿಂಗ್ ಅನ್ನೋದು ಕಂಪ್ಲೀಟ್ಲಿ ಸೇಫ್ ಇಂಡಸ್ಟ್ರಿ. ಸೊ ದೇ ಅಬ್ಸಲ್ಯೂಟ್ಲಿ ನೋ ಹ್ಯಾಸರ್ಡ್ ಅಟ್ ಆಲ್ ಫಾರ್ ಐಸ್ ನಾರ್ ಫಾರ್ ದ ಹೆಲ್ತ್. ಓಕೆ, ನೆಕ್ಸ್ಟ್ ಇಲ್ಲಿ ಚೇತನ್ ಕೇಳ್ತಿದ್ದಾರೆ, ಡೂ ಯು ಪ್ರೊವೈಡ್
old building concrete beams and column scanning services to identify existing steel structure ಅಂತ ಹೇಳ್ತಿದ್ದಾರೆ. ಓಕೆ, ಬಟ್ ಅವ್ರು ಹೇಳ್ತಾ ಇರೋದು ಸಿವಿಲ್ ಎಂಡಿಟಿ ಬಗ್ಗೆ ಮಾತಾಡ್ತಿದ್ದಾರೆ, ನಾವು ಮೆಕ್ಯಾನಿಕಲ್ ಎಂಡಿಟಿ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಮೆಕ್ಯಾನಿಕಲ್ ಎಂಡಿಟಿಗೆ ಸಂಬಂಧಪಟ್ಟಿರೋ ಎಲ್ಲಾ ತರನು ವ್ಯವಸ್ಥೆ ಇದೆ ನಮ್ಮಲ್ಲಿ. ಬಟ್ ಸಿವಿಲ್ ಸಂಬಂಧಪಟ್ಟಿರೋದು ಸಿವಿಲ್ ಸಂಬಂಧಪಟ್ಟಿರೋ ಎಂಡಿಟಿ ಕಂಪನೀಸ್ ಇದಾವೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಕಾಂಕ್ರೀಟ್ ಅಲ್ಲಿ ಇರುವಂತ ರಾಡ್ಸ್, ನಂಬರ್ ಆಫ್ ರಾಡ್ಸ್, ಸೈಜಸ್, ಡಿಸ್ಟ್ರಿಬ್ಯೂಷನ್ ಇವೆಲ್ಲಾನು ಕೂಡ ಗೊತ್ತಾಗುತ್ತೆ ಸರ್. ಬಟ್ ನಮ್ಮಲ್ಲಿ ಮೆಕ್ಯಾನಿಕಲ್ ರಿಲೇಟೆಡ್ ಎಂಡಿಟಿ ಮಾತ್ರ ಮಾಡ್ತೀವಿ. ಇಲ್ಲಿ ಅರುಣ್ ಅವ್ರು ನಿಮ್ಗೆ ಪ್ರಶ್ನೆ ಕೇಳ್ತಿದ್ದಾರೆ, ನಾವು ನಿಮ್ಮ ಕಂಪನಿ ಮೂಲಕ ಟ್ರೈನಿಂಗ್ ತಗೊಂಡು ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನೀವು 100% ಜಾಬ್ ಕೊಡ್ತೀರಾ ಕೇಳ್ತಿದ್ದಾರೆ. ಓಕೆ ಸರ್, 100% ಜಾಬ್ ಅಂದ್ರೆ ಇದರಲ್ಲಿ ನಾವು ಒಂದು ತಿಳ್ಕೊಬೇಕಾಗಿರೋದು, ವಿ ಆರ್ ನಾಟ್ ಇನ್ ಇನ್ಸ್ಟಿಟ್ಯೂಟ್ ಆದ್ರೆ ಅಟ್ರಾಕ್ಟಿವ್ ಆಗಿರ್ಬೇಕು ಅಂತ 100% ಜಾಬ್ ಗ್ಯಾರಂಟಿ ಅದು ಇದು ಅಂತ ಹಾಕ್ತಾರೆ. ಸೊ ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ದ ಕ್ಯಾಂಡಿಡೇಟ್ ಯಾರು ಟ್ರೈನಿಂಗ್ ತಗೊಂಡಿರ್ತಾರೋ ಅವ್ರಿಗೆ ಪ್ಯಾಷನ್ ಇರಬೇಕು. ಈಗ ನೀವು 10 ಜನ ನಾನು 100% ಜಾಬ್ ಅಂದಿದ ತಕ್ಷಣ ಟುಮಾರೋ ದೇರ್ ವಿಲ್ ಬಿ ಅ ವೆರಿ ಲಾಂಗ್ ಕ್ಯೂ ಇನ್ ಫ್ರಂಟ್ ಆಫ್ ಮೈ ಆಫೀಸ್. ಓಕೆ, ಸೊ ಏನಿದೆ ಒಂದು 40,000-50,000 1 lakh ಮಾಡ್ತೀರಾ, ಒಂದು ಜಾಬ್ ಗ್ಯಾರಂಟಿ. ಬಟ್ ಕ್ಯಾಂಡಿಡೇಟ್ ಪ್ಯಾಷನ್ ಇಲ್ಲ ಅಂದಾಗ ಅವ್ರು ನೀವು ಯಾವ ಫೀಲ್ಡ್ ಅಲ್ಲಿ ಹಾಕಿದ್ರು ಕೂಡ ಅವರು ಸಕ್ಸಸ್ ಆಗೋದು ತುಂಬಾ ಕಷ್ಟ ಇದೆ. ಕ್ಯಾಂಡಿಡೇಟ್ ಪ್ಯಾಷನ್ ಅಂತ ಇದ್ದು ವೆಲ್ಡಿಂಗ್ ಅಲ್ಲಿ ಕ್ವಾಲಿಫೈ ಆದ್ರೆ ದೇ ನೀಡ್ ನಾಟ್ ಡಿಪೆಂಡ್ ಆನ್ ಅಸ್, ನಾವು ಹೆಲ್ಪ್ ಮಾಡ್ತೀವಿ. ಆಮೇಲೆ ಇಂಟರ್ನ್ಯಾಷನಲ್ ಆಗಿ ಕೂಡ ಸಾಕಷ್ಟು ಕಂಪನಿಗಳು ಬೆಂಗಳೂರು, ಕೊಚ್ಚಿನ್, ಮುಂಬೈ ಎಲ್ಲಾ ಕಡೆನೂ ಕೂಡ ರಿಕ್ರೂಟ್ಮೆಂಟ್ಸ್ ಮಾಡ್ತಾ ಇದಾವೆ. ವೆರಿ ನೈಸ್. ರವಿಕುಮಾರ್ ಅವರೇ, ನಾನು ಒಬ್ಬ ಅಂಟರ್ಪ್ರಿನ್ಯೂರ್ ಆಗಿ ಲಾಸ್ಟ್ 12 ವರ್ಷದಿಂದ ಇಂಡಿಯನ್ ಮನಿ ರನ್ ಮಾಡ್ತಿದ್ದೀನಿ. ಬಹಳಷ್ಟು ವಿಚಾರಗಳನ್ನ ಕಲ್ತಿದ್ದೀನಿ. ಆದ್ರೆ ಇವತ್ತು ಕೂಡ ನನ್ನಲ್ಲಿ ಕಾಡ್ತಿರೋದಂದ್ರೆ ಇದು ಸಾಕಾಗಲ್ಲ. ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಬೇಕು ಅಂದ್ರೆ ಸಾಕಾಗಲ್ಲ, ನಾವ್ ಎಷ್ಟೇ ಕಲ್ತ್ರು ಸಾಕಾಗಲ್ಲ ಅಂತ. ಸೊ ಹಾಗಾಗಿ ನಿಮ್ಮಿಂದ ಕೇಳ್ಬೇಕು, ಮೊದಲನೇ ಪ್ರಶ್ನೆ, ಈ ನಿಮ್ಮ ಅಂಟರ್ಪ್ರಿನ್ಯೂರ್ಶಿಪ್ ಜರ್ನಿಯಲ್ಲಿ, ನಿಮ್ಮ ಅಂಟರ್ಪ್ರಿನ್ಯೂರಲ್ ಜರ್ನಿಯಲ್ಲಿ ನೀವು ಕಲಿತ ಪಾಠಗಳೇನು? ಅಂದ್ರೆ ಒಬ್ಬ ಸಕ್ಸಸ್ಫುಲ್ ಅಂಟರ್ಪ್ರಿನ್ಯೂರ್ ಆಗ್ಬೇಕು ಅಂದ್ರೆ ಯಾವ್ಯಾವ ಬೇಸಿಕ್ ಸ್ಕಿಲ್ಸ್ ಗಳು ಮುಖ್ಯ ಆಗತ್ತೆ, ಮತ್ತೆ ಯಾವ್ಯಾವ ಬೇಸಿಕ್ ಕ್ವಾಲಿಟೀಸ್ ಇರಬೇಕು ಅಂತ ಅಂತೀರಿ ನೀವು? ವೆರಿ ಗುಡ್ ಕ್ವಶನ್ ಸರ್, ವೆರಿ ಗುಡ್ ಕ್ವಶನ್. ಸೊ ಒಂದು ಎಂಟರ್ಪ್ರಿನರ್ ಆಗ್ಬೇಕು ಅಂದ್ರೆ ಫಸ್ಟ್ ಬೇಕಾಗಿರೋದು ಪೇಷನ್ಸ್. ಬಿಕಾಸ್ ಇದು 1 day 1 night ಅಥವಾ 1 year ಅಲ್ಲಿ ಇದು ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗುವಂತದಲ್ಲ. ಇವಾಗ ಗಿಡ ಹಾಕಿದೀವಿ ಅನ್ಕೊಳ್ಳಿ, ಇಟ್ ಟೇಕ್ಸ್ ಲಾಂಗರ್ ಟೈಮ್. ಆ ತರ ಒಂದು ಪೇಷನ್ಸ್ ಇಟ್ಕೊಂಡು, ಬಿಕಾಸ್ ನಾವು ಕೂಡ ನಮ್ಮ ಪರ್ಟಿಕ್ಯುಲರ್ ಜರ್ನಿಯಲ್ಲಿ ಸುಮಾರಾಗಿ ಇಟ್ ಹ್ಯಾಸ್ ಟೇಕನ್ 7 to 8 years, 7 ರಿಂದ 8 ವರ್ಷ ಸತತವಾಗಿ ಕಂಪ್ಲೀಟ್ ಆಗಿ ನಾವು ಡೆಡಿಕೇಶನ್ ಇಂದ ವರ್ಕ್ ಮಾಡಿದೀವಿ. ಸೊ ಅದನ್ನ ಇವತ್ತು ಅದು ಫ್ರೂಟ್ಸ್ ನೋಡ್ತಾ ಇದ್ವಿ. ಬಟ್ ಏನಾಗುತ್ತೆ, ನಾವು ಒಂದು ಕೆಲಸಕ್ಕೆ ಹೋದಾಗ ಈ ತರ ಟೆನ್ಷನ್ಗಳಾಗ್ಲಿ ಇದಾಗ್ಲಿ ಇರೋದಿಲ್ಲ. ಬಟ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಒಂದು ಎಂಟರ್ಪ್ರಿನರ್ ಆಗಿ ಇರೋ ಕೂಡ ನಿಮ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ ಅದನ್ನ ನೀವು 5 years to 7 years ಆದ್ಮೇಲೆ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ 5 years ನೀವು ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಆಗಿರ್ಬೇಕು. ಬಟ್ ನಾಟ್ ನೆಸೆಸರಿಲಿ ಯು ರಿಕ್ವೈರ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಮಾಡೋ ತರ ಇಂಡಸ್ಟ್ರೀಸ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರುವಂತ ಇಂಡಸ್ಟ್ರೀಸ್ ಇದೆ. ವಿತೌಟ್ ಕ್ಯಾಪಿಟಲ್ ಕೂಡ ವಿತ್ ಡೆಡಿಕೇಶನ್ ಅಂಡ್ ಪ್ಯಾಷನ್ ಮಾಡಿದಾಗ ಆರ್ಗನೈಸೇಷನ್ ಸಕ್ಸಸ್ ಮಾಡುವಂತ ಸಾಕಷ್ಟು ಇಂಡಸ್ಟ್ರೀಸ್ ಕೂಡ ಇದೆ. ಸೊ ಅದಕ್ಕೆ ಮುಂಚೆ ನೀವು ಮಾಡ್ಬೇಕಾದ್ರೆ ಫಸ್ಟ್ ಮಾರ್ಕೆಟ್ ಸರ್ವೆ ಮಾಡಬೇಕಾಗುತ್ತೆ, ಯಾವ ರೀತಿ ಇಂಡಸ್ಟ್ರಿ ಇದೆ, ರಿಕ್ವೈರ್ಮೆಂಟ್ ಇದೆ. ಬಟ್ ಸಕ್ಸಸ್ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಯು ಶುಡ್ ಬಿ ಇನ್ ಎ ನಿಶ್ ಏರಿಯಾ. ಇವಾಗ ನಾವು ಕಾಮನ್ ಆಗಿ ಏನ್ ಮಾಡ್ತೀವಿ ಅಂದ್ರೆ, ಒಂದು ಪ್ರಾವಿಷನ್ ಸ್ಟೋರ್ ಇಟ್ಟಿದೀವಿ ಅಂದ್ರೆ 10 ಜನ ಪಕ್ಕದಲ್ಲಿ ಇಟ್ಬಿಡ್ತಾರೆ. ಸೊ ಅಂದ್ರೆ ಅದು ನೋ ಕಾಂಪಿಟೆನ್ಸಿ ರಿಕ್ವೈರ್ಡ್. ನೀವು ಯಾವುದೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು ಅಂದಾಗ್ಲೂ ಕೂಡ ನಾವ್ ಇವತ್ತು ಸಕ್ಸಸ್ ಆಗೋದಕ್ಕೆ ಕಾರಣ ಇಟ್ ಇಸ್ ಅ ನಿಶ್ ಏರಿಯಾ. ಅಂದ್ರೆ ಸ್ಪೆಷಲೈಸ್ಡ್ ಆಗಿ ನೀವು ಈಗ ಲೇಸರ್ ವೆಲ್ಡಿಂಗ್ ಅಂತ ಒಬ್ರು ಕ್ವಶನ್ ಕೇಳಿದಾರೆ, ಹೌದಲ್ವಾ ಸರ್? ಈಗ ನಾರ್ಮಲ್ ವೆಲ್ಡಿಂಗ್ ನಾವು ನೋಡಿದಾಗ ನಾರ್ಮಲ್ ವೆಲ್ಡಿಂಗ್ ಎಲ್ಲಾ ಕಡೆ ಇರುತ್ತೆ. ಅವ್ರ ಜೊತೆ ನೀವು ಕಂಪೀಟ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಗೋ ಟು ದಟ್ ಲೆವೆಲ್. ಬಟ್ ಯಾವತ್ತೂ ಕೂಡ ಆತರ ಥಿಂಕ್ ಮಾಡಬಾರ್ದು. ನೀವು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಇಟ್ ಶುಡ್ ಬಿ ಎ ಸ್ಪೆಷಲೈಸ್ಡ್ ಏರಿಯಾ ವೇರ್ ದೇರ್ ಇಸ್ ಅ ಲೆಸ್ ಕಾಂಪಿಟೇಷನ್ ಅಂಡ್ ರೀಸನಬ್ಲಿ ಗುಡ್ ಮಾರ್ಜಿನ್. ಅದರ್ವೈಸ್ ಏನಾಗುತ್ತೆ, ಸಾಕಷ್ಟು ಇಂಡಸ್ಟ್ರೀಸ್ ನಾವು ಪೀನ್ಯಾದಲ್ಲಿ ನೋಡಿದಾಗ ನೀವು 10 years ಅಲ್ಲ, 15 years ಅಲ್ಲ, 20 years ಆದ್ರೂ ಕೂಡ ಅಲ್ಲೇ ಇರ್ತವೆ. ಯಾಕೆ ಅಂದ್ರೆ ದೇ ವಿಲ್ ಬಿ ಕಂಪೀಟಿಂಗ್ ದೆಮ್ಸೆಲ್ಸ್. ನಾನು 10 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರೆ ಪರ್ ಕೆಜಿ ಅಂದ್ರೆ ಇನ್ನೊಬ್ಬ 9 rupees ಮಾಡ್ತಾನೆ, ಇನ್ನೊಬ್ಬ 8 rupees ಮಾಡ್ತಾನೆ. ಅಲ್ಟಿಮೇಟ್ಲಿ ವಿ ಆರ್ ಡಿಸ್ಟ್ರಾಯಿಂಗ್ ಅವರ್ ಸೆಲ್ಫ್. ಬಟ್ ಅದಕ್ಕೆ ಇಂಥ ಬಿಸ್ನೆಸ್ ಅಲ್ಲಿ ನೀವು ಹೋಗಿ ಹಾಳಾಗಬಾರ್ದು ಅಂದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಟ್ರಿಕ್ ಇದೆ ಅದರಲ್ಲಿ, ಯು ಶುಡ್ ಬಿ ಇನ್ ಎ ನಿಶ್ ಏರಿಯಾ. ಒಂದು ಸ್ಪೆಷಲೈಸ್ ಏರಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿ ಅಂದ್ರೆ ನಾವು ಅದನ್ನ ಬಿಸ್ನೆಸ್ ಇದ್ರಲ್ಲಿ ನಾವು ಮೋಟ್ ಅಂತ ಹೇಳ್ತೀವಿ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಆ ಬಿಸ್ನೆಸ್ಗೆ ಮೋಟ್ ಇರಬೇಕು. ಅಂದ್ರೆ ಅಷ್ಟು ಈಸಿಯಾಗಿ ಯಾರು ಅದ್ರೊಳಗಡೆ ಎಂಟ್ರಿ ಆಗೋದಕ್ಕೆ ಅವಕಾಶ ಇರಬಾರ್ದು. ಆ ತರ ಇಂಡಸ್ಟ್ರಿ ನೀವು ಸೆಲೆಕ್ಟ್ ಮಾಡ್ಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಅಂತ ಇಂಡಸ್ಟ್ರಿ ಸೆಲೆಕ್ಟ್ ಮಾಡಿದಾಗ ಬೇರೆಯವರು ಅಷ್ಟು ಈಸಿಯಾಗಿ ಆ ಫೀಲ್ಡ್ಗೆ
ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ. ನಿಮಗಂತೂ ಒಂದು ಮಾರ್ಜಿನ್ ಕೂಡ ಮೇಂಟೈನ್ ಮಾಡ್ಕೊಳಕ್ಕಾಗುತ್ತೆ. ಸೊ ಅವಾಗ ನೀವು ಮೈಕ್ರೋ ಇಂದ ಸ್ಮಾಲ್ಗೆ, ಸ್ಮಾಲ್ ಇಂದ ಮೀಡಿಯಂಗೆ, ಮೀಡಿಯಂ ಇಂದ ಲಾರ್ಜ್ ಇಂಡಸ್ಟ್ರಿ ಕೂಡ ವಿತ್ ಇನ್ ನೋ ಟೈಮ್ ಯು ಕ್ಯಾನ್ ಗೆಟ್ ಕನ್ವರ್ಟೆಡ್. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ ನಾವು ಕಂಪೀಟ್ ಅಮಂಗ್ ಅವರ್ ಸೆಲ್ಫ್ ಮಾಡ್ತಾ ಇರ್ತೀವಿ. ಎಂಡ್ ಆಫ್ ದ ಡೇ ಕಸ್ಟಮರ್ ವಿಲ್ ಗೆಟ್ ಬೆನಿಫಿಟೆಡ್. ಸೊ ಆ ತರ ಮಾಡಕ್ ಹೋಗಬಾರ್ದು. ವಿ ಶುಡ್ ಬಿ ಇನ್ ನಿಶ್ ಏರಿಯಾ ಅಂಡ್ ವಿ ಶುಡ್ ಮೇಂಟೈನ್ ದ ಬೆಸ್ಟ್ ಕ್ವಾಲಿಟಿ. ಬಟ್ ನಾವು ಅನ್ಕೊಂತೀವಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಹೈ ಚಾರ್ಜಸ್ ಆಗುತ್ತಲ್ಲ, ಮಾರ್ಜಿನ್ಸ್ ಕಡಿಮೆ. ದಟ್ ಇಸ್ ರಾಂಗ್. ಬೆಸ್ಟ್ ಕ್ವಾಲಿಟಿಗೆ ಹೋದಾಗ ದೇರ್ ವಿಲ್ ಬಿ ಅ ಬೆಟರ್ ಮಾರ್ಜಿನ್, ಬ್ರೀತಿಂಗ್ ಆಗೋದಕ್ಕೆ ಅವಕಾಶ ಇರುತ್ತೆ ನಿಮಗೆ. ಪ್ಲಸ್ ಎವ್ರಿಬಡಿ ಕೆನಾಟ್ ಎಂಟರ್. ಈಗ ಏರೋಸ್ಪೇಸ್ ನಾನು ಹೇಳಿದಿನಲ್ವಾ ಸರ್, ಏರೋಸ್ಪೇಸ್ ಅಲ್ಲಿ ಸಾಕಷ್ಟು ಅವಕಾಶಗಳಿದೆ. ಪ್ರೆಷರ್ ವೆಸಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಾಕಷ್ಟು ಅವಕಾಶಗಳಿದೆ. ಬಟ್ ಈ ಏರಿಯಾಗೆ ಎಂಟ್ರಿ ಮಾಡಬೇಕು ಅಂದಾಗ ನಿಮ್ಗೆ ಗುಡ್ ಕಾಂಪಿಟೆನ್ಸಿ ಇರಬೇಕು, ಇನ್ವೆಸ್ಟ್ಮೆಂಟ್ ಇರಬೇಕು, ಆಮೇಲೆ ನೀವು ಮಾಡ್ತಾ ಇರುವಂತ ಬಿಸ್ನೆಸ್ ಮೋಟ್ ಆಗಿರ್ಬೇಕು. ಸೊ ಆ ತರ ಇರುವಂತದ್ದು ವೆಲ್ಡಿಂಗ್ NDT ಅನ್ನೋದು ತುಂಬಾನೇ ಮೋಟ್ ಇರುವಂತ ಬಿಸ್ನೆಸ್. ಅಂತ ಬಿಸ್ನೆಸ್ ನೀವು ಸೆಲೆಕ್ಟ್ ಮಾಡಿದಾಗ ಈಸಿಯಾಗಿ ಸಕ್ಸಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಈಸಿ ಅಂದ್ರೆ ನಾಟ್ ದಟ್ ಈಸಿ, ಬಟ್ ಆಲ್ವೇಸ್ ಇಟ್ ರಿಕ್ವೈರ್ ಸಮ್ ಟೈಮ್, ಅಟ್ ಲೀಸ್ಟ್ ನಾಟ್ ಲೆಸ್ ದನ್ 4 to 5 years. ಬಟ್ ಮಿನಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು? ಕಮಿಟ್ಮೆಂಟ್ ಇಟ್ಕೊಂಡು ಮಾಡಿದಾಗ ಸಕ್ಸಸ್ ಆಗುತ್ತೆ. ಸರ್ ಹೇಳಿ. ಬಟ್ ಮಿನಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಇದ್ದು ಶುರು ಮಾಡಬಹುದು ಈ ಬಿಸ್ನೆಸ್ ಅನ್ನ? ಹೌದು ಹೌದು, ಯಾವ್ದೇ ಇಂಡಸ್ಟ್ರಿ ಆದ್ರೂ ಈಗ ಕ್ರೋರ್ಸ್ ಟುಗೆದರ್ ನಾವು ಸ್ಪೆಂಡ್ ಮಾಡ್ಬೇಕಂತ ಏನಿಲ್ಲ. ನಮ್ಮ ಇಂಡಸ್ಟ್ರಿನ ವಿತ್ ಝೀರೋ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ ಇನ್ ದ ಇಯರ್ 2001. ಝೀರೋ ಇನ್ವೆಸ್ಟ್ಮೆಂಟ್. ಹಾಗೆ ಈಗ ಬೇರೆಯವರಿಗೆ ನೀವು ಅದನ್ನ ಹೇಳಿ, ಅಂದ್ರೆ ಬೇರೆಯವರಿಗೆ ಇದನ್ನ ಹೆಲ್ಪ್ ಆಗುತ್ತೆ ಹೇಳಿ. ಡೆಫಿನೆಟ್ಲಿ ಸರ್. ಸೊ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು ಝೀರೋ ಇನ್ವೆಸ್ಟ್ಮೆಂಟ್ ಇಂದ. ಝೀರೋ ಇನ್ವೆಸ್ಟ್ಮೆಂಟ್ ಅಂತಾನು ಹೇಳ್ತೀನಿ ನೋಡಿ. ನಮ್ಮ ಪರ್ಟಿಕ್ಯುಲರ್ ಈ ಫೀಲ್ಡ್ ಅಲ್ಲಿ ನಮಗೆ ಬೇಕಾಗಿರೋದು ಒಂದು ಮಿಷನ್ಸ್ ಬೇಕಾಗುತ್ತೆ. ಮಿಷನ್ಸ್ ಕೂಡ ನಾವು ಸಾಕಷ್ಟು 1 year 2 years ನಾವು ಬ್ಯಾಂಕ್ಗಳು ಸುತ್ತಿದೀವಿ. ನಿಯರ್ಲಿ ಫಾರ್ ಅಬೌಟ್ 1 year ಸ್ಪೆಂಡ್ ಮಾಡಿದೀವಿ. ಯಾರು ಕೂಡ ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ದಂಗೆ ಕೊಡಕ್ ರೆಡಿ ಇರ್ಲಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 2001. ಸೊ 2000 ಸ್ಟಾರ್ಟ್ ಮಾಡ್ಬೇಕಾಗಿರೋದನ್ನ 2001 ತನಕ ತಳ್ಕೊಂಡು ಹೋಗಿದೀವಿ. ಅಲ್ಲಿ ನಾವು 1 year ವೇಸ್ಟ್ ಮಾಡ್ಕೊಂಡಿದೀವಿ. ಬಟ್ ಕೊನೆಗೆ ನಮ್ಗೆ ಅರ್ಥ ಆಗಿದ್ದು, ನಮ್ಮ ಹತ್ರ ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಯಾರು ಕೂಡ ಲೋನ್ ಕೊಡಲ್ಲ ಅನ್ನೋದು ಅರ್ಥ ಆಗಿದೆ. ನೀವು ಎಷ್ಟಾದ್ರೂ ಓದಿ MTech ಮಾಡಿ, PhD ಮಾಡಿ, ಡಬಲ್ PhD ಮಾಡಿ, ಬಟ್ ಅಲ್ಟಿಮೇಟ್ಲಿ ನೀವು ಒಂದು ಬ್ಯಾಂಕ್ ಹೋದಾಗ ಅವ್ರು ಕೇಳೋದು ವೇರ್ ಇಸ್ ದ ಕೊಲಾಟ್ರಲ್ ಸೆಕ್ಯೂರಿಟಿ. ಓಕೆನಾ ಸರ್? ಬಟ್ ವಿ ಆರ್ ನಾಟ್ ಸೋ ಸ್ಟ್ರಾಂಗ್. ನಮ್ಮ ಫ್ಯಾಮಿಲಿ ಒಂದು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ, ನಮ್ಮ ಪಾರ್ಟ್ನರ್ದು ಕೂಡ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಂಥದ್ದು. ಸೊ ಅಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕಂತೂ ₹1 ಇರ್ಲಿಲ್ಲ. ಟು ಬಿ ಹಾನೆಸ್ಟ್ ವಿತ್ ಯು, ಐ ಆಮ್ ಟೆಲಿಂಗ್ ವೆರಿ ಹಾನೆಸ್ಟ್ಲಿ. ಸೊ ನಾವು ಇನ್ವೆಸ್ಟ್ ಮಾಡಿರೋದು ಸ್ಟಾರ್ಟಿಂಗ್ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ತಗೊಂಡಿದೀವಿ ಓಡಾಡೋದಕ್ಕೆ. ₹7,000 ಕೊಟ್ಟು ತಗೊಂಡಿದೀವಿ. ₹7,500 ಕೊಟ್ಟು ನಾವು ಒಂದು ₹7,000 ಸಾಲ ಮಾಡಿ ₹7,500 ಒಂದು ಸ್ಕೂಟರ್ನ ತಗೊಂಡು, ಆಮೇಲೆ ಮಿಷಿನ್ ನ ಸ್ಲೋ ಆಗಿ ಅದರಲ್ಲಿ ಒಂದು EMI ಅಲ್ಲಿ ನಾವು ಪರ್ಸನಲ್ ಲೋನ್ ತಗೊಂಡು, ಅದರಲ್ಲಿ 70,000 ಸರ್, ಇಟ್ ಇಸ್ ನಾಟ್ ಬಿಗ್ ಅಮೌಂಟ್. 70,000 ನಾವು ಸಾಲಗೋಸ್ಕರ ನಿಯರ್ಲಿ ಫಾರ್ ಅಬೌಟ್ 1 year ನಾವು ಎಲ್ಲಾ ಬ್ಯಾಂಕ್ಗಳು, ಇಂಥ ಬ್ಯಾಂಕು ಅಂತ ಬ್ಯಾಂಕ್ ಅಂತ ಏನಿಲ್ಲ, ಎಲ್ಲಾ ಸ್ಕೀಮ್ಗಳು ನಾವು ಹುಡುಕಿದೀವಿ. ಬಟ್ ಯಾವ್ದ್ರಲ್ಲೂ ನಾವು ಸಕ್ಸಸ್ ಬಂದಿಲ್ಲ. ಬಟ್ ದರ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಬಟ್ ಅಷ್ಟು ಪೇಷನ್ಸ್ ಎಲ್ಲರಿಗೂ ಇದೆಯಾ ಅದನ್ನ ನೋಡ್ಬೇಕು. ಬಟ್ ಇವಾಗ ಅವಕಾಶ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇವಾಗ ಇರೋ ಇಂಟ್ರೆಸ್ಟ್ ರೇಟ್ಸ್ ಆಗ್ಲಿ, ಗವರ್ಮೆಂಟ್ ಸ್ಕೀಮ್ಸ್ ಆಗ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ಅದರಿಂದ ಏನಾಗುತ್ತೆ, ಸಕ್ಸಸ್ ಅನ್ನೋದು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೋಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಡಿಸ್ಟರ್ಬೆನ್ಸಸ್ ಆರ್ ಮೋರ್. ಇವಾಗ 2000 to 2001 ಅಲ್ಲಿ ಡಿಸ್ಟರ್ಬೆನ್ಸಸ್ ಆರ್ ವೆರಿ ಲೆಸ್. ಬಟ್ ಇವಾಗ ನೀವು ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ನೀವು ವರ್ಕ್ ಮಾಡ್ತೀವಿ ಅಂದ್ರೆ ವರ್ಕ್ ಮಾಡಕ್ ಬಿಡಲ್ಲ. ಸೊ ಆ ತರ ಡೆಡಿಕೇಶನ್ ಅಂತ ನಾವು ಮಾಡ್ಕೊಂಡು ಬಂದು 2010 ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ಅ ಪೊಸಿಷನ್ where we can say we have established a prestigious organization. 2010 ಇಂದ ನಾವು ನಮ್ಮ ಎಂಪ್ಲಾಯೀಸ್ ನ ರಿಕ್ರೂಟ್ಮೆಂಟ್ ಮಾಡ್ಕೊಳೋದಾಗ್ಲಿ, ಸಂಸ್ಥೆನ ಬೆಳೆಸೋದಾಗ್ಲಿ, ಆಮೇಲೆ ನಮ್ದೇ ಆದಂತ ಒಂದು ಜಾಗ ತಗೊಂಡಿದೀವಿ, KSSIDC ಜಾಗ ತಗೊಂಡಿದೀವಿ. ಅದಾದ ನಂತರ ನಮ್ಮ ಇದ್ರಲ್ಲಿ ತುಂಬಾನೇ ಸ್ಟ್ರಗಲ್ಸ್ ಬಂದಿದೆ. ಅದನ್ನೆಲ್ಲ ಮಾಡೋದಕ್ಕೆ ರೆಡಿ ಇದ್ರೆ ಇಟ್ ಈಸ್ ಒನ್ ಆಫ್ ದ ವಂಡರ್ಫುಲ್ ಏರಿಯಾ. ಬಟ್ ನಾವು ಅಷ್ಟು ರಿಸ್ಕ್ ತಗೊಂಡಕ್ಕೆ ರೆಡಿ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಬಟ್ ರಿಸ್ಕ್ ತಕ್ಕನಾಗೆ ರಿವಾರ್ಡ್ ಇರುತ್ತೆ. ಬಟ್ ರಿಸ್ಕ್ ತಗೊಂಡಕ್ಕೆ ರೆಡಿ ಇದ್ದಾರಾ ಅನ್ನೋದು ಪ್ರಶ್ನೆ. ಆ ರಿಸ್ಕ್ ತಗೊಂಡಕ್ಕೆ ರೆಡಿ ಇದ್ರೆ ದಿಸ್ ಒನ್ ಆಫ್ ದ ಪ್ಯಾಷನ್ ಇರಬೇಕು. ಸೊ ಸುಮ್ನೆ ನಾನು ಏನೋ ಒಂದು ಎಲ್ಲಾರು ಮಾಡಿದಾರೆ ನಾನು ಮಾಡ್ತೀನಿ ಅನ್ನೋ ತರ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಪ್ಯಾಷನ್ ಇದೆಯಾ, ಬಿಸ್ನೆಸ್ ಮಾಡೋ ಪ್ಯಾಷನ್ ಇದೆಯಾ, ಒಂದು ಇಂಡಸ್ಟ್ರಿನ ಕಟ್ಟಬೇಕು ಅಂತ ಆಸೆ ಇದೆಯಾ, ನಿಯರ್ಲಿ ಫಾರ್ ಅಬೌಟ್ 3 to 4 to 5 years ನೀವು ಸ್ಟ್ರಗಲ್ ಮಾಡಿದ್ರೆ ಯು ಕ್ಯಾನ್ ಎಸ್ಟಾಬ್ಲಿಷ್ ಅ ವಂಡರ್ಫುಲ್ ಆರ್ಗನೈಸೇಷನ್. ನೀವೀಗ ನಿಮ್ಮ ಕಂಪನಿಯಿಂದ ಒಟ್ಟು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಸರ್? ನಮ್ಮ ಸಂಸ್ಥೆಯಲ್ಲಿ ಈಗ 40 to 50 ಮೆಂಬರ್ಸ್ ಇದ್ದಾರೆ. ಬಿಕಾಸ್ ಸಮ್ ವಿಲ್ ಬಿ ಕಮಿಂಗ್ ಅಂಡ್ ಗೋಯಿಂಗ್, ಬಟ್ ನಾರ್ಮಲಿ ವಿ ಹ್ಯಾವ್ ಅರೌಂಡ್ 40 people. ಸೊ 40 ಪೀಪಲ್ಗೆ ನಾವು ಕೆಲಸ ಕೊಟ್ಟಿದ್ವಿ. ಆಲ್ ಆರ್ BE, BTech, ಡಿಪ್ಲೊಮೊ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಅಂಡ್ ವಿ ಆಲ್ಸೋ ಹ್ಯಾವ್ BSc, ವಿ ಆಲ್ಸೋ ಹ್ಯಾವ್ 10th standard. ಎಲ್ಲಾ ತರನು ಕೂಡ ನಮ್ಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆಮೇಲೆ ಅಕೌಂಟೆಂಟ್ ಇಂದ ಹಿಡಿದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲಾದ್ರಲ್ಲೂ ಟೋಟಲಿ ವಿ ಆರ್ ಅರೌಂಡ್ 40 to 50 members.
ಆಮೇಲೆ ಇವ್ರು ಕೇಳ್ತಿದ್ದಾರೆ 40 ವರ್ಷ ದಾಟಿದವರಿಗೆ ವೆಲ್ಡಿಂಗ್ ಕಲ್ಸಿಕೊಡ್ತೀರಾ? ಕೆಲವು ಜನರಿದ್ದಾರೆ ಅವರಿಗೆ ಸಹಾಯ ಆಗ್ಬೋದು ಅಂತ ಕೇಳ್ತಿದ್ದಾರೆ. ಹಾ, ಖಂಡಿತ ಸರ್. ಬಟ್ ನಾವು ಒಂದು ನಾನು ಇಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ. 40 ದಾಟದ್ಮೇಲೆ ಮಾಡಬಾರ್ದು ಅಂತ ಏನಿಲ್ಲ. ಯಾವ ಸ್ಕಿಲ್ ಕಲಿಬೇಕಂದ್ರೂ ಕೂಡ ದೇರ್ ಇಸ್ ನೋ ಏಜ್ ಲಿಮಿಟ್. ಇಟ್ ಇಸ್ ಓನ್ಲಿ ಮೆಂಟಲಿ ನಾವು ಅದಕ್ಕೆ ಪ್ರಿಪೇರ್ ಆಗ್ಬಿಟ್ಟಿದ್ವಿ. 40 ಆದ್ಮೇಲೆ ಸ್ವಲ್ಪ ವಯಸ್ಸಾಗೋಗಿದೆ, ಆಮೇಲೆ ಮಾಡಕ್ ಆಗೋದಿಲ್ಲ, ಆತರ ಏನಿಲ್ಲ. 40 ವರ್ಷ ಆದ್ರೂ ಕೂಡ. ಬಟ್ ಏನಾಗುತ್ತೆ, ಇದರಲ್ಲಿ ಬರೀ ದುಡ್ಡು ಸಂಪಾದನೆ ಮಾಡಬೇಕು ಅಂತ 40 ವರ್ಷ ಆದ್ಮೇಲೆ ಈ ಫೀಲ್ಡ್ ಹಿಡಿದ್ರೆ ಪ್ಯಾಷನ್ ಇಲ್ಲ ಅಂದ್ರೆ ನಾವೇನು ಮಾಡಕ್ ಬರೋದಿಲ್ಲ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಯೂಶಲಿ 40 ಇಯರ್ಸ್ ಆದ್ರೂ ಆಗಿರ್ಲಿ, 45 ಇಯರ್ಸ್ ಆದ್ರೂ ಆಗಿರ್ಲಿ, ಎಲ್ಲಾದ್ರೂ ಒಂದು ಇಂಡಸ್ಟ್ರಿಯಲ್ಲಿ ಸೊ ಫಾರ್ ಅಬೌಟ್ 1 or 2 ಮಂತ್ಸ್ ಎಲ್ಲಾದ್ರೂ ಹೆಲ್ಪರ್ ಆಗ್ಲಿ, ಯಾವ್ದೋ ಒಂದು ಪೊಸಿಷನ್ ಅಲ್ಲಿ ಅಟ್ಲೀಸ್ಟ್ ವೆಲ್ಡಿಂಗ್ ನ ನೋಡಿದಿದ್ರೆ ಅವಾಗ ಕಷ್ಟ ಇದೆಯಾ, ಯಾವ ರೀತಿ ಇದೆ ಅನ್ನೋದು ಅಟ್ಲೀಸ್ಟ್ ಆ ವೆಲ್ಡಿಂಗ್ ಟರ್ಮಿನಾಲಜಿ ತಿಳ್ಕೊಂಡ್ರೆ ಆಮೇಲೆ ನಾವು ಫೈನ್ ಟ್ಯೂನ್ ಮಾಡ್ಕೊಡ್ತೀವಿ ಅದನ್ನ. ಸೊ ನಾವು ರಾ ಆಗಿರೋಂಥದನ್ನ ಏನು ನಾಲೆಡ್ಜ್ ಇಲ್ಲ, ಅವ್ರ ಪ್ಯಾಷನ್ ನಾವು ಚೆಕ್ ಮಾಡಿಲ್ಲ ಅಂತವ್ರನ್ನ ತಗೊಂಡು ನಾವು ಏನ್ ಮಾಡಿದ್ರು ಕೂಡ ಅವರು ಶೈನ್ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ 1 to 2 ಮಂತ್ಸ್ ಅಥವಾ 6 ಮಂತ್ಸ್ ಯಾವ್ದಾದ್ರು ವರ್ಕ್ ಮಾಡಿ ನಮ್ಮ ಹತ್ರ ಬಂದ್ರೆ ನಮ್ಮಲ್ಲಿ ಫೈನ್ ಟ್ಯೂನ್ ಮಾಡಿ ಅವ್ರನ್ನ ಸರ್ಟಿಫೈ ಮಾಡ್ತೀವಿ. ಈ ವೆಲ್ಡಿಂಗ್ ಕ್ಷೇತ್ರದಲ್ಲಿ ಬೇರೆ ಯಾವ್ಯಾವ ಆಪ್ಷನ್ಸ್ ಗಳಿದೆ? ಅಂದ್ರೆ ಗ್ರೀನ್ ವೆಲ್ಡಿಂಗು ಏನೇನೋ ಹೇಳ್ತಾ ಇದ್ರು, ನನಗೂ ಕೂಡ ಇದ್ರ ಟರ್ಮಿನಾಲಜೀಸ್ ಗೊತ್ತಿಲ್ಲ. ಯಾವ್ಯಾವ ಆಪ್ಷನ್ಸ್ ಗಳಿದೆ ಮತ್ತೆ ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ? ಈ ನಿಶ್ ಏರಿಯಾಸ್ ಅಂತ ಹೇಳಿದ್ರಲ್ಲ, ಯಾವ್ದು? ವೆಲ್ಡಿಂಗ್ ಅಲ್ಲಿ ನಮ್ಗೆ ಅಲ್ಟ್ರಾಸೋನಿಕ್ ವೆಲ್ಡಿಂಗ್ ಅಂತ ಬರುತ್ತೆ, ಅದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ. ಆಮೇಲೆ ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಹಿಂದೆ ಯಾರೋ ಕೇಳಿದಾರೆ ಒಂದು ಕ್ವಶನ್, ಲೇಸರ್ ವೆಲ್ಡಿಂಗ್ ಅಂತ ಇದೆ, ಅದಕ್ಕೂ ತುಂಬಾ. ಬಟ್ ಯಾವುದೇ ಫೀಲ್ಡ್ ಆದ್ರೂ ಕೂಡ ಡೋಂಟ್ ಗೋ ಫಾರ್ ಕನ್ವೆನ್ಷನಲ್ ವೆಲ್ಡಿಂಗ್. ಸೊ ಕನ್ವೆನ್ಷನಲ್ ವೆಲ್ಡಿಂಗ್ ಮಾಡೋದಕ್ಕೆ ನಮ್ಗೆ ತುಂಬಾನೇ ಜನ ಇದ್ದಾರೆ, ತುಂಬಾ ಕಂಪನಿಗಳಿದೆ. ಅದ್ರಲ್ಲಿ ನಾವು ಕಂಪೀಟ್ ಮಾಡೋದಕ್ಕಿಂತ ಒಂದು ಕನ್ವೆನ್ಷನಲ್ ವೆಲ್ಡಿಂಗ್ ಮಾಡ್ಬೋದು, ಬಟ್ ಕನ್ವೆನ್ಷನಲ್ ವೆಲ್ಡಿಂಗ್ ಅಲ್ಲಿ ಮಾರ್ಜಿನ್ಸ್ ಆಗ್ಲಿ, ಆಮೇಲೆ ಅಂತ ಎಕ್ಸ್ಪರ್ಟೈಸ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ ಇರೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ಆ ಫೀಲ್ಡ್ ಎಂಟ್ರಿ ಆಗ್ಬೇಕು ಅಂದ್ರೆ ಒಂದು ಸ್ಮಾಲ್ ವೆಲ್ಡಿಂಗ್ ಮಿಷನ್, ಒಂದು 5,000 ರೂಪಾಯಿ ಕೊಟ್ಟರೆ ಒಂದು ವೆಲ್ಡಿಂಗ್ ಮಿಷನ್ ಸಿಗುತ್ತೆ, ಚೈನೀಸ್ ಮೇಕ್. ಅದನ್ನ ತಗೊಂಡು ಸ್ಟಾರ್ಟ್ ಮಾಡ್ಬೋದು. ಬಟ್ ಅದರಲ್ಲಿ ಒಂದು ಸ್ಪೆಷಲೈಸ್ ಇಲ್ಲದೆ ಇರೋದ್ರಿಂದ ಅದರಲ್ಲಿ ನಿಮ್ಗೆ ಮಾರ್ಜಿನ್ಸ್ ಆಗ್ಲಿ, ಆಮೇಲೆ ನೀವು ಆರ್ಗನೈಸೇಷನ್ ಸಸ್ಟೈನಬಿಲಿಟಿ ಆಗ್ಲಿ ಇರೋದಿಲ್ಲ. ಸೊ ಅದಕ್ಕೆ ನಾವು ಹೇಳೋದು, ಇದರಲ್ಲಿ ಟಿಗ್ ವೆಲ್ಡಿಂಗ್ ಇದೆ, ಟಿಗ್ ವೆಲ್ಡಿಂಗ್ ತುಂಬಾ ಡಿಮ್ಯಾಂಡ್ ಇದೆ. ಸೊ ಅಟ್ಲೀಸ್ಟ್ ನಮ್ಗೆ ಇವಾಗ ಟಿಗ್ ವೆಲ್ಡಿಂಗ್ ಅಲ್ಲೇ ಸುಮಾರಾಗಿ ಪೀನ್ಯಾದಲ್ಲೇ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 2,000 ವೆಲ್ಡರ್ಸ್ ರಿಕ್ವೈರ್ಮೆಂಟ್ ಇದೆ ಓನ್ಲಿ ಪೀನ್ಯಾದಲ್ಲಿ. ಸೊ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಜನ ರಿಕ್ವೈರ್ಮೆಂಟ್ ಇರಬಹುದು? ತುಂಬಾನೇ ರಿಕ್ವೈರ್ಮೆಂಟ್ ಇದೆ, ಅದು ಒಂದು. ಎರಡನೇದು ರೋಬೋಟಿಕ್ ವೆಲ್ಡಿಂಗ್ ಅಂತ ಹೇಳ್ತೀವಿ. ಈಗ ಫಾರಿನ್ ಕಂಟ್ರೀಸ್ ಅಲ್ಲಿ ಪ್ರೊಡಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನಮ್ಗೆ ಚೈನೀಸ್ ಬೊಂಬೆಗಳು ನೋಡಿರ್ತೀರಾ, ನಮ್ ಚಿಕ್ಕ ವಯಸ್ಸಲ್ಲಿ ಒಂದು ಬೊಂಬೆ ತಗೊಬೇಕು ಅಂದ್ರೆ 50 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಇರ್ತಿತ್ತು. ಇವಾಗ ಒಂದು ಚೈನೀಸ್ ಬೊಂಬೆ ನಾವು ತಗೊಬೇಕು ಅಂದ್ರೆ 5 ರೂಪಾಯಿಗೆ 10 ರೂಪಾಯಿಗೆ ನಿಮ್ಗೆ ಸಿಗುತ್ತೆ. ಸೊ ಅಷ್ಟು ಚೀಪ್ ಕ್ವಾಲಿಟಿಯಲ್ಲಿ ಹೆಂಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಆಗ್ತಾ ಇದೆ? ಕ್ವಾಲಿಟಿ ಬಿಟ್ಬಿಡಿ, ಐ ಆಮ್ ನಾಟ್ ಕಂಪೇರಿಂಗ್ ದ ಕ್ವಾಲಿಟಿ, ಬಟ್ ಪ್ರೊಡಕ್ಟಿವಿಟಿ ನಿಮ್ಗೆ 5 ರೂಪಾಯಿ 10 ರೂಪಾಯಿ ಒಂದು ಒಳ್ಳೆ ಬೊಂಬೆ ಸಿಗುತ್ತೆ. ಸೊ ಅದೇ ರೀತಿ ವೆಲ್ಡಿಂಗ್ ಅಲ್ಲೂ ಕೂಡ ನಿಮಗೆ ಈಗವಾಗ ನಾವು ಅಬ್ರಾಡ್ ಕಂಟ್ರೀಸ್ ಅಲ್ಲಿ, ಬೇರೆ ಕಂಟ್ರೀಸ್ ಜೊತೆ ನಾವು ಕಂಪೀಟ್ ಮಾಡಕ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಬಿಕಾಸ್ ವಿ ಆರ್ ನಾಟ್ ಪ್ರೊಡಕ್ಟಿವ್. ಫಸ್ಟ್ ಥಿಂಗ್ ಪ್ರೊಡಕ್ಟಿವಿಟಿ ಬರಬೇಕು ಅಂದ್ರೆ ಹ್ಯೂಮನ್ಸ್ಗೆ ಸ್ವಲ್ಪ ಒಂದು ಲಿಮಿಟೇಷನ್ ಇದೆ. ಅಂದ್ರೆ ಈಗ ಒಂದು ಶಿಫ್ಟ್ ಅಲ್ಲಿ ನಾನು ಒಂದು 50 ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀನಿ ಅನ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಸ್ಕಿಲ್ ಇಂಪ್ರೂವ್ ಮಾಡಿದ್ರೆ 60 ಮಾಡ್ಬೋದು, 70 ಮಾಡ್ಬೋದು. ಬಟ್ 50ರಿಂದ 1,000 ಮಾಡಕ್ ಬರೋದಿಲ್ಲ ಒಂದು ಶಿಫ್ಟ್ ಅಲ್ಲಿ, ಅಲ್ವಾ ಸರ್? ಸೊ ಇವಾಗ 50ರಿಂದ 1,000 ಮಾಡೋದಾದ್ರೆ ಒಂದು ಶಿಫ್ಟ್ ಅಲ್ಲಿ ನಿಮಗೆ ಕಾಸ್ಟ್ ಟ್ರೆಮೆಂಡಸ್ಲಿ ಇಟ್ ವಿಲ್ ಕಮ್ ಡೌನ್. ಸೊ ಅದಕ್ಕಂತ ರೋಬೋಟಿಕ್ ಆಟೋಮೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಕೊರಿಯಾ, ಜಪಾನ್, ನೀವು ಚೈನಾ, ಇವೆಲ್ಲ ಡೆವಲಪ್ಡ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಇಂಡಸ್ಟ್ರಿಯಲ್ ಎಕಾನಮೀಸ್ ನಾವು ನೋಡಿದಾಗ ಮೆಜಾರಿಟಿ ಆಫ್ ದ ವೆಲ್ಡಿಂಗ್ ಇಸ್ ಡನ್ ಬೈ ಆಟೋಮೇಷನ್ ಆರ್ ರೋಬೋಟಿಕ್ ವೆಲ್ಡಿಂಗ್. ಹ್ಯೂಜ್ ಸ್ಕೋಪ್ ಇದೆ ಸರ್ ಈ ಏರಿಯಾದಲ್ಲಿ. ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ ನ ಆಡ್ ಮಾಡಿ ನಾವು ವೆಲ್ಡಿಂಗ್ ನ ಮಾಡೋದಾದ್ರೆ ತುಂಬಾ ಹೈ ಪ್ರೊಡಕ್ಟಿವಿಟಿ, ಹೈ ಕ್ವಾಲಿಟಿ. ಈಗ ಹ್ಯೂಮನ್ ಅಂದ್ರೆ ಫೆಟಿಕ್ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಇನ್ನೊಂದಿರುತ್ತೆ. ವರ್ಕ್ ಬರ್ಬೇಕಾದ್ರೆ ಅವ್ನು ಯಾವ ಮೂಡ್ ಅಲ್ಲಿ ಇರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆ ವರ್ಕ್ ಅಲ್ಲಿ ಬರುವಂತ ಕ್ವಾಲಿಟಿ ಅವನ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬಟ್ ಏನಾಗುತ್ತೆ, ಇಲ್ಲಿ ನೀವು ರೋಬೋಟಿಕ್ ವೆಲ್ಡಿಂಗ್ ಹೋದಾಗ ಕನ್ಸಿಸ್ಟೆನ್ಸಿ. ಈಗ ನಾವು CNC ಮಿಷನ್ ಅಲ್ಲಿ ಫಸ್ಟ್ ಪಾರ್ಟ್ ಇನ್ಸ್ಪೆಕ್ಷನ್ ಮಾಡ್ಬೋದು, ಆಮೇಲೆ ನೀವು 1 ಅವರ್ಗೋ 2 ಅವರ್ಸ್ಗೋ 5 ಅವರ್ಸ್ಗೋ ಒಂದೊಂದು ಕಾಂಪೊನೆಂಟ್ ಇನ್ಸ್ಪೆಕ್ಟ್ ಮಾಡಿದ್ರೆ ಸಾಕು. ಅದೇ ಮ್ಯಾನ್ಯುಯಲ್ ಆಗಿ ನೀವು ಮಿಷನಿಂಗ್ ಮಾಡಿದಾಗ ಏನಾಗುತ್ತೆ, ಪ್ರತಿ ಒಂದು ಕಾಂಪೊನೆಂಟ್ ಇನ್ಸ್ಪೆಕ್ಟ್ ಮಾಡಬೇಕು. ಯಾಕಂದ್ರೆ ಗ್ಯಾರಂಟಿಯಾಗಿ ಇಂಥ ಕ್ವಾಲಿಟಿ ಬರುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇರೋದಿಲ್ಲ ಅಲ್ಲಿ. ಬಟ್ ಅದೇ ರೀತಿ ನೀವು ವೆಲ್ಡಿಂಗ್ ಹೋದಾಗ ರೋಬೋಟಿಕ್ ವೆಲ್ಡಿಂಗ್ ತುಂಬಾನೇ ರಿಕ್ವೈರ್ಮೆಂಟ್ ಇದೆ. ಬಟ್ ಆಸ್ ಆಫ್ ನಾವು ಇಂಡಿಯಾದಲ್ಲಿ ಇನ್ನ ಗ್ರೇಟರ್ ಪೆನೆಟ್ರೇಷನ್ ಆಗೋ ತರ ಈಗ ಬರ್ತಾ ಇದೆ ರಿಕ್ವೈರ್ಮೆಂಟ್ಸ್. ಗುಡ್ ಕ್ವಾಲಿಟಿ ಬರುತ್ತೆ, ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಇದೆ, ಆಮೇಲೆ ಎಲ್ಲರೂ ಕಂಪೀಟ್ ಮಾಡಕ್ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ನಮ್ಮಲ್ಲೂ ಕೂಡ ಒಂದು ರೋಬೋಟ್ ಇದೆ, ಯಾರಾದ್ರೂ ಬೇಕಂದ್ರೆ ವಿಸಿಟ್ ಮಾಡಬಹುದು. ವಿ ಆಲ್ಸೋ ಹ್ಯಾವ್ ಇನ್ಸ್ಟಾಲ್ಡ್ ಎ ರೋಬೋಟ್ ಇನ್ ಕೊಲಾಬರೇಷನ್ ವಿತ್
ಒನ್ ಆಫ್ ದ ಪ್ರೀಮಿಯರ್ ವೆಲ್ಡಿಂಗ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಫ್ರಮ್ ಆಸ್ಟ್ರಿಯಾ. ನಮ್ಗೆ ಒಂದು ಸಂಸ್ಥೆ ಇದೆ ನಮ್ಮ ಕಂಪನಿ ಒಳಗಡೆನೆ. ಒಂದು ಫ್ಲೋರ್ ಅಲ್ಲಿ ಕಂಪ್ಲೀಟ್ಲಿ ಅರೌಂಡ್ 4000 ಸ್ಕ್ವೇರ್ ಫೀಟ್ ವೆಲ್ಡಿಂಗ್ ಮಿಷಿನ್ಸ್ ನ ಡಿಸ್ಪ್ಲೇ, ಆಮೇಲೆ ರೋಬೋಟಿಕ್ ವೆಲ್ಡಿಂಗ್ ಡಿಸ್ಪ್ಲೇ ಎಲ್ಲ ಇದೆ. ರೋಬೋಟ್ ಕೂಡ ಇದೆ, ನಮ್ಮಲ್ಲಿ ಒಂದು ರೋಬೋಟ್ ಕೂಡ ಇದೆ. ಸೊ ಈ ಏರಿಯಾದಲ್ಲಿ ನಾವು ಪ್ರೊಡಕ್ಟಿವಿಟಿ ಕಾನ್ಸಂಟ್ರೇಟ್ ಮಾಡಿದಾಗ ವಿ ಕ್ಯಾನ್ ಕಂಪೇರ್ ವಿತ್ ಅದರ್ ಕಂಟ್ರೀಸ್. ವಿ ಕ್ಯಾನ್ ಆಲ್ಸೋ ಎಕ್ಸ್ಪೋರ್ಟ್. ಈಗ ಮೇಜರ್ ನಮ್ಗೆ ಇನ್ಕಮ್ ಬರಬೇಕು ಅಂದಾಗ ಎಕ್ಸ್ಪೋರ್ಟ್ ಮಾಡಿದಾಗ ಆ ಕನ್ವರ್ಷನ್, ನಿಮ್ಗೆ ಕರೆನ್ಸಿ ಕನ್ವರ್ಷನ್ ಆದಾಗ ಪ್ರಾಫಿಟ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಗುಡ್. ಸೊ ಈಗ ನೀವು ಡಾಲರ್ ವ್ಯಾಲ್ಯೂನೇ ನೋಡಿ, ಒಂದು ಕಾಲದಲ್ಲಿ 60 ರೂಪಾಯಿ 40 ರೂಪಾಯಿ ಇರ್ತಿತ್ತು, ಇವಾಗ 70-75 ರೂಪಾಯಿ ಆಗಿದೆ. ಅಂಡ್ ವಾಟ್ ಅಬೌಟ್ ಯುವರ್ ಮಾರ್ಜಿನ್ಸ್? ನೀವು ಪ್ರಾಫಿಟ್ ಮಾರ್ಜಿನ್ ಇಂಪ್ರೂವ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆಟೋಮೆಟಿಕಲ್ ಅಲ್ಲಿ 70 ಇರೋ 75 ಆಗಿದೆ ಅಂದ್ರೆ 5 ರೂಪೀಸ್ ನಿಮ್ಗೆ ಎಕ್ಸ್ಟ್ರಾ ಆಡ್ ಆಗೋಗಿದೆ. ಸೊ ಅದನ್ನ ನಾವು ಈಗ ಸಾಫ್ಟ್ವೇರ್ ಕಂಪನೀಸ್ ಕೂಡ ಅದನ್ನೇ ಡಾಲರ್ ಅಡ್ವಾಂಟೇಜ್ ತಗೊಂತವೆ. ಅದೇ ರೀತಿ ನಾವು ವೆಲ್ಡಿಂಗ್ ಅಲ್ಲೂ ಕೂಡ ತುಂಬಾ ಎಕ್ಸ್ಪೋರ್ಟ್ ಜಾಬ್ ಆರ್ಡರ್ ಇದೆ. ತುಂಬಾನೇ ವೆಲ್ಡರ್ ಸ್ಕಿಲ್ಗೆ ರಿಕ್ವೈರ್ಮೆಂಟ್ ಇದೆ. ಸ್ಕಿಲ್ ವೆಲ್ಡರ್ಸ್ ಇರಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡಿರ್ಬೇಕು. ಅದಕ್ಕೆ ಆಟೋಮೇಷನ್ಗೆ ಹೋದಾಗ ಆಟೋಮೆಟಿಕಲಿ ಕಾಸ್ಟ್ ವಿಲ್ ಕಮ್ ಡೌನ್, ಕ್ವಾಲಿಟಿ ವಿಲ್ ಇಂಪ್ರೂವ್, ಮೋರ್ ಕಸ್ಟಮರ್ಸ್ ವಿಲ್ ಕಮ್. ವೆರಿ ನೈಸ್, ವೆರಿ ನೈಸ್. ಬಹಳ ಡೀಟೇಲ್ಡ್ ಆಗಿ ಹೇಳಿದ್ರಿ. ನಾನು ನಿಮ್ ಜೊತೆಗೆ ಮತ್ತೆ ಮಾತಾಡಿ ನಾವು ಈ ವೆಲ್ಡಿಂಗ್ ಬಗ್ಗೆ ಒಂದು ಒಳ್ಳೆ ಡೀಟೇಲ್ಡ್ ಕೋರ್ಸ್ ಅನ್ನ ಡಿಸೈನ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಹಾಕಿ, ಜೊತೆಗೆ ನಿಮ್ ಜೊತೆಗೆ ನಾನು ಕೊಲಾಬ್ರೇಷನ್ ಮಾಡ್ಕೊಂಡು ನಮ್ಮ ಆಡಿಯನ್ಸ್ಗೆ ಬಹಳಷ್ಟು ಜನಕ್ಕೆ ನೋಡಿ, ನಮ್ಮ ಹತ್ರ ಬರೋರು ಪೂರ್ತಿ ಈಗ ನೋಡಿ, ಇವತ್ತು ಏನೇನೋ ಬೇಡದೆ ಹೋಗಿದ್ ಸೀರಿಯಲ್ ಮತ್ತೊಂದು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋರ ಮಧ್ಯ ಈ ತರದ ಒಂದು ಕಾರ್ಯಕ್ರಮನ ಸಾವಿರಾರು ಜನ ನೋಡ್ತಾರಲ್ಲ, ಅದು ಬಹಳ ಇಷ್ಟ ಆಗತ್ತೆ ನನ್ಗೆ. ನಾನಿವತ್ತು ಬೆಳಿಗ್ಗೆನಿಂದ ಕೆಲಸ ಮಾಡ್ತೀನಿ. ಇವತ್ತು ಸಂಡೇ ಆದ್ರೂ ಕೂಡ ಬೆಳಿಗ್ಗೆನಿಂದ ಕೆಲಸ ಮಾಡಿ ಈಗ ದಿನ ರಾತ್ರಿ ನಾನು 7 ಡೇಸ್ ಮಾಡ್ತೀನಿ ಇದನ್ನ. ರಾತ್ರಿ 9ರಿಂದ 10 ನನ್ಗೆ ಎಷ್ಟೇ ಸುಸ್ತಾದ್ರೂ ಮನೆಗೆ ಬಂದ ತಕ್ಷಣ ಮಕ್ಕಳ ಜೊತೆಗೆ ಆಟ ಆಡಲ್ಲ, ಇಲ್ಲಿ ಬಂದು ಕುತ್ಕೊಂಡು ಮಾತಾಡಕ್ ಕಾರಣನೇ ಇಷ್ಟು ಜನಕ್ಕೆ ನಾವೇನೋ ಸಾಧನೆ ಮಾಡ್ಬೇಕು ಅಂತ ಒಂದು ಆಸೆ ಇದೆ. ಅವ್ರಿಗೆ ನಾವು ಸರಿಯಾಗಿ ಗೈಡೆನ್ಸ್ ಕೊಟ್ಬಿಟ್ರೆ, ಯಾಕಂದ್ರೆ ನಾವ್ ಮಾತ್ರ ಬದುಕೋದಲ್ಲ, ಎಲ್ರು ಬದುಕ್ಬೇಕು, ಎಲ್ರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ. ಹಾಗಾಗಿ ನಿಮ್ಮಂತವರ ಸಪೋರ್ಟ್ ಬಹಳ ಮುಖ್ಯ. ಯಾಕಂದ್ರೆ ನಾವ್ ಮಾಡ್ತಿರೋ ಕೆಲಸ, ನಾನ್ ಎಲ್ಲದ್ರಲ್ಲೂ ಎಕ್ಸ್ಪರ್ಟೈಸ್ ಇಲ್ಲ, ನನಗ್ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಈ ಕನೆಕ್ಟ್ ಮಾಡೋ ಕೆಲಸ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ನಿಮ್ಮ ಸಪೋರ್ಟ್ ತಗೊಂಡು ನಾವು ಈ ವೆಲ್ಡಿಂಗ್ ಟೆಕ್ನಾಲಜಿ ಬಗ್ಗೆ ಒಂದು ಡೀಟೇಲ್ಡ್ ಕೋರ್ಸ್ ಅನ್ನ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಲಾಂಚ್ ಮಾಡ್ತೀವಿ. ಅವಾಗ ಎಲ್ರು ಕೂಡ ವಾಚ್ ಮಾಡ್ಬೋದು. ರವಿಕುಮಾರ್ ಅವರೇ, ಇಷ್ಟೊತ್ತು ರಾತ್ರಿ 10:30 ಆಯ್ತು, ನೀವು ನಮ್ ಜೊತೆ ಟೈಮ್ ಮಾಡಿಕೊಂಡು ಜಾಯಿನ್ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ ಪ್ಯಾಷನ್ ಬಹಳ ಇಷ್ಟ ಆಯ್ತು, ಎನರ್ಜಿ ಇಷ್ಟ ಆಯ್ತು. ಇಷ್ಟೊತ್ತಿಗೂ ಕೂಡ ನೀವು ನಮ್ಮನ್ನ ಕಾದ್ರಿ. ಪಾಪ ಆ ಪ್ರಾಬ್ಲಮ್ ಎಲ್ಲ ಆದಾಗ ಯಾಕೆ ಬಿಡು ಮರ, ನಾಳೆ ಸೇರೋಣ ಅಂತ ಹೇಳಿ ನೀವು ಹೋಗ್ಬೋದಿತ್ತು. ಹಾಗೆ ಮಾಡ್ಲಿಲ್ಲ, ಮತ್ತೆ ಜಾಯಿನ್ ಆದ್ರಿ. ಐ ಥಿಂಕ್ ದಟ್ ಈಸ್ ವಾಟ್ ಹಸ್ ಮೇಡ್ ಯು ಸೋ ಸಕ್ಸಸ್ಫುಲ್. 7,000 ರೂಪಾಯಿದು ಒಂದು ಸ್ಕೂಟರ್ ಇಂದ ಶುರು ಮಾಡಿದ ನಿಮ್ ಜರ್ನಿ ಇವತ್ತು ಈ ಮಟ್ಟಕ್ಕೆ ಬರೋ ಕಾರಣ ನಿಮ್ಮ ಕಮಿಟ್ಮೆಂಟ್. ಅದನ್ನ ಎಲ್ರು ನೋಡಿ ಕಲಿಬೇಕು. ಥ್ಯಾಂಕ್ ಯು ಸೋ ಮಚ್. ಕಮಿಟ್ಮೆಂಟ್ ಅಬ್ಸಲ್ಯೂಟ್ಲಿ. ಮತ್ತೊಮ್ಮೆ ಜಾಯ್ನ್ ಆಗ್ಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ವಂಡರ್ಫುಲ್. ಸೋ ಮಚ್. ಬೈ ಸರ್. ಬೈ. ಫ್ರೆಂಡ್ಸ್, ಕೇಳಿದ್ರಲ್ಲ, ಒಬ್ಬ ವ್ಯಕ್ತಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಮನ್ಸ್ ಮಾಡಿ ಹೊರಟ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇವರೇ ಸಾಕ್ಷಿ. ಇಂಥವ್ರು ಬಹಳಷ್ಟು ಜನ ನಮ್ ಜೊತೆ ಇದ್ದಾರೆ. ಅವ್ರನ್ನೆಲ್ಲ ಪರಿಚಯ ಮಾಡ್ತೀನಿ. ನಮ್ಗೆ ರೀಲ್ ಹೀರೋಸ್ ಗೊತ್ತು. ರೀಲ್ ಹೀರೋಸ್ ನಾವು ರಿಯಲ್ ಹೀರೋಸ್ ಅಂತ ಅವ್ರಿಗೆ ಎನ್ಕರೇಜ್ ಮಾಡ್ತಿದೀವಿ. ಅವರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ರೀಲ್ ಹೀರೋಸ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರ ಮಕ್ಕಳಾದ್ರೆ ಅವ್ರಿಗೆ ಮತ್ತೊಂದಾದ್ರೆ ನಾವು ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ರಿಯಲ್ ಹೀರೋಸ್ ಮಾತು ಕೇಳಿಸ್ಕೊತಿಲ್ಲ. ಎಲ್ರು ರೀಲ್ ಹೀರೋಸ್ ಆಗಕ್ಕಾಗಲ್ಲ. ರಿಯಲ್ ಹೀರೋಸ್ ಎಲ್ರು ಆಗ್ಬೋದು, ನೆನ್ಪಿಟ್ಕೊಳ್ಳಿ. ರೀಲ್ ಹೀರೋಸ್ ಎಲ್ರು ಆಗಕ್ಕಾಗಲ್ಲ, ರಿಯಲ್ ಹೀರೋಸ್ ಎಲ್ರು ಆಗ್ಬೋದು. ನಾವೆಲ್ರೂ ರಿಯಲ್ ಹೀರೋಸ್ ಆಗ್ಬೋದು. ಅದಾಗ್ಬೇಕು ಅಂದ್ರೆ ನಾವೆಲ್ಲ ಇಂಥವ್ರನ್ನ ಎನ್ಕರೇಜ್ ಮಾಡ್ಬೇಕು, ಅವ್ರ ಮಾತನ್ನ ಕೇಳ್ಬೇಕು. ನಾವು ಕೂಡ ಹಾಗಾಗ್ಬೇಕು. ನೀವು ನನ್ನ ಶೋಲ್ ಬಂದು ಮಾತಾಡ್ಬೇಕು. ನೀವು ಸಾಧನೆ ಮಾಡಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ದಯವಿಟ್ಟು ಒಂದು ಇಮೇಲ್ ಕಳಿಸಿ. ನಾನು ಮನವಿ ಮಾಡಿ ಕೇಳ್ತಿದ್ದೀನಿ, ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀನಿ. ನಿಮ್ಮ ಸಾಧನೆಯನ್ನು 4 ಜನರಿಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಇಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಕರೆಯಲ್ಲ, ನೀವು ನನಗೆ ದುಡ್ಡು ಕೊಡ್ಬೇಕಾಗಿದ್ದಿಲ್ಲ. ಫ್ರೀ ಆಗಿ ನಿಮಗೂ ಮಾರ್ಕೆಟಿಂಗ್ ಆಗುತ್ತೆ, ಅದ್ರ ಜೊತೆಗೆ 4 ಜನಕ್ಕೆ ನೀವು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ.